ಓಕೆ, ನಾನು ಕೆಲವು ವಾರಗಳ ಹಿಂದೆ ನಿಮ್ಮ ಸಂಗಡ ಹಂಚಿಕೊಂಡಂಥ ಕೆಲವು ವಿಷಯಗಳನ್ನು, ಅಂದರೆ ನಂಬಿಕೆ ಕುರಿತಾಗಿ ನಾನು ನಿಮ್ಮ ಸಂಗಡ ಹಂಚಿಕೊಳ್ತಾ ಇದ್ದೆ. ನಿಮಗೆ ಜ್ಞಾಪಕ ಇರೋದಾದರೆ ನಾನು ಅದನ್ನೇ ಇನ್ನೂ ಸ್ವಲ್ಪ ಮುಂದುವರೆದು ಅದರ ಬಗ್ಗೆ ನಾನು ಹೇಳ್ತೇನೆ. ಆದರೆ ಒಂದು ವೇಳೆ ನೀವು ಮರೆತು ಹೋಗಿದ್ದರೆ ಅದು ಪುನರಾವರ್ತಿ ನಿಮಗೆ ಅದು ಜ್ಞಾಪಕಪಡಿಸುವಂಥ ಒಂದು ವಾಕ್ಯ ಆಗಿದೆ. ಸೊ ಪೇತ್ರನು ಸಹ ತನ್ನ ಪತ್ರಿಕೆಯಲ್ಲಿ ಅದನ್ನು ಹೇಳ್ತಾನೆ, ನಾನು ಪುನಃ ಅದೇ ಮಾತುಗಳನ್ನು, ದೇವರ ಮಾತುಗಳನ್ನು ನಿಮ್ಮ ಜ್ಞಾಪಕಕ್ಕೆ ತರುವುದನ್ನು ನಾನು ಬೇಸರಗೊಳ್ಳುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಆಮೆನ್, ಹಲ್ಲೆಲೂಯ. ಓಕೆ, ಎಲ್ಲ ಹೇಳ್ರಿ, ಅಮೂಲ್ಯವಾದ ನಂಬಿಕೆ. ಗಟ್ಟಿ ಹೇಳೋಣ, ಅಮೂಲ್ಯವಾದ ನಂಬಿಕೆ. ಓಕೆ, ಈ ಅಮೂಲ್ಯವಾದ ನಂಬಿಕೆಯ ಕುರಿತಾಗಿ ನಾನು ಇನ್ನೊಂದು ಸ್ವಲ್ಪ ಮುಂದಿನ ಸಂಗತಿಗಳನ್ನು ಅಥವಾ ಕೆಲವು ಸಂಗತಿಗಳನ್ನು ಮತ್ತೆ ಪುನರಾವರ್ತಿ ನಿಮ್ಮ ಸಂಗಡ ನಾನು ಮಾತನಾಡುವನಾಗಿದ್ದೇನೆ. ಓಕೆ, ಸೊ ನಾವು ಮೊದಲನೇ ಯೋಹಾನ 5ನೇ ಅಧ್ಯಾಯ 4ನೇ ವಚನ, ಮೊದಲನೇ ಯೋಹಾನ 5ನೇ ಅಧ್ಯಾಯ 4ನೇ ವಚನ, ಆ ಒಂದು ವಚನವನ್ನು ಓದಿಕೊಳ್ಳೋಣ ಪ್ರಾರಂಭ ಮಾಡುವಾಗ. ಏಕೆಂದರೆ ದೇವರಿಂದ ಹುಟ್ಟಿದ್ದು ಲೋಕವನ್ನು ಜಯಿಸುತ್ತಾನೆ. ದೇವರಿಂದ ಹುಟ್ಟಿದವನು ಲೋಕವನ್ನು ಜಯಿಸುತ್ತಾನೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಇಲ್ಲಿ ಓದಿದಂಥ ಒಂದು ವಚನ ಭಾಗದಲ್ಲಿ ನಾವು ಆಗಲೇ ಓದಿಕೊಂಡಂತೆ, ದೇವರಿಂದ ಹುಟ್ಟಿದವನು ಲೋಕವನ್ನು ಜಯಿಸುತ್ತಾನೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಎಲ್ಲ ಹೇಳ್ರಿ, ದೇವರಿಂದ ಹುಟ್ಟಿದವನು ಲೋಕವನ್ನು ಜಯಿಸುತ್ತಾನೆ. ಮತ್ತೆ ಮುಂದೆ ಏನು ಹೇಳ್ತದೆ? ಲೋಕವನ್ನು ಜಯಿಸುವಂಥದ್ದು, ಹೇಳ್ರಿ, ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಆಮೇನ್. ಸೊ ಇಲ್ಲಿ ನಾವು ಓದಿದಂಥ ವಚನ ಭಾಗದಿಂದ ನಾನು ನಿಮ್ಮ ಸಂಗಡ ಹೇಳುವಂಥ ಒಂದು ವಿಷಯ ಏನಂತಂದರೆ, ದೇವರು ಈ ಲೋಕವನ್ನು ಯಾರು ದೇವರಿಂದ ಹುಟ್ಟಿದಾನೋ ಅವನು ಜಯಿಸುತ್ತಾನೆ. ಹಲ್ಲೆಲೂಯಾ. ಎಷ್ಟು ಜನ ದೇವರಿಂದ ಹುಟ್ಟಿದವರು ಇಲ್ಲಿದ್ದೀರಿ? ಕೆಲವರು ಮಾತ್ರ ಇನ್ನೂ ಡೌಟ್ ಇದೆ, ಹುಟ್ಟಿದೇನಾ ಇಲ್ಲ. ನಾನು ಪಕ್ಕದಲ್ಲಿ ನೋಡಿ. ಮತ್ತೆ ಎಷ್ಟು ಜನ ದೇವರಿಂದ ಹುಟ್ಟಿದ್ದೀರಿ? ಓಕೆ, ನಿಮಗೆ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ಜನ ಸೈತಾನಿಂದ ಹುಟ್ಟಿದ್ದೀರಿ? ಇವಾಗ ಚೆನ್ನಾಗಿ ಅರ್ಥ ಆಯಿತು. ಇಲ್ಲ, ಯಾರೂ ಇಲ್ಲ. ಹೇಳ್ರಿ, ನೋಡಿ ಹೇಳ್ರಿ, ಪಕ್ಕದಲ್ಲಿ ಸಂತೋಷದಿಂದ ಹೇಳ್ರಿ ಅಂತ ಹೇಳಿದೆ, ಹುರುಪಲ್ಲಿ ಹೇಳ್ರಿ ಅಂದೆ. ಪಕ್ಕದಲ್ಲಿ ನೋಡಿ ಹೇಳ್ರಿ, ಪಕ್ಕದಲ್ಲಿ ನೋಡ್ರಿ, ಪಕ್ಕದಲ್ಲಿ ಫಸ್ಟ್ ನೋಡ್ರಿ ಎಲ್ಲರೂ, ನಿಮ್ಮ ಪಕ್ಕದಲ್ಲಿ ನೋಡ್ರಿ. ಎಸ್, ಬೇಗ ಎಲ್ಲರೂ ನಿಮ್ಮ ಪಕ್ಕದಲ್ಲಿ ನೋಡ್ರಿ. ದೇವರಿಂದ ಹುಟ್ಟಿದವನು ಲೋಕವನ್ನು ಜಯಿಸುತ್ತಾನೆ. ಆಮೆನ್, ಹಲ್ಲೆಲೂಯ. ಓಕೆ, ಸೊ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಇದನ್ನು ಹೇಳ್ರಿ, ಪಕ್ಕದಲ್ಲಿ ನೋಡಿ ಹೇಳ್ರಿ, ಲೋಕವನ್ನು ಜಯಿಸುವಂಥದ್ದು ನನ್ನ ನಂಬಿಕೆ. ನಮ್ಮ ನಂಬಿಕೆ ಬಹಳ ಪ್ರಾಮುಖ್ಯವಾದದ್ದು. ಆಮೆನ್. ನನ್ನ ನಂಬಿಕೆ ಬಹಳ ಅಮೂಲ್ಯವಾದದ್ದು, ಪ್ರಶಸ್ತವಾದದ್ದು. ಯೇಸುವಿನ ಮೇಲೆ ನಮ್ಮ ನಂಬಿಕೆ. ನಾನು ಇದನ್ನು ಆಗಲೇ ಹೇಳಿದ್ದೇನೆ. ಆಮೆನ್. ಯಾರ ಮೇಲೆ ನಮ್ಮ ನಂಬಿಕೆ? ಚರ್ಚ್ ಆಫ್ ಎಲ್ ಶಡೈ ಮೇಲಲ್ಲ, ಯೇಸುವಿನ ಮೇಲೆ ನಮ್ಮ ನಂಬಿಕೆ. ಆಮೆನ್. ಕೃಪೆಯಿಂದ, ನಂಬಿಕೆಯಿಂದಲೇ ನೀವು ರಕ್ಷಣೆಗೆ ಬಂದಿದ್ದೀರಿ. ದೇವರ ಕೃಪೆ ಮತ್ತು ನಿಮ್ಮ ನಂಬಿಕೆ ಇದು ನಿಮ್ಮನ್ನು ರಕ್ಷಣೆ ಹೊಂದುವಂತೆ ಮಾಡಿದೆ. ಕೆಲವ್ರಿಗೆ ಅರ್ಥ ಆಯಿತು, ಕೆಲವ್ರಿಗೆ ಇನ್ನೂ ಆಮೇಲೆ ಬಂದಿಲ್ಲ. ಸೊ ನಾನು ಹೇಳಿದೆ, ಕೃಪೆಯ ಮೂಲಕವಾಗಿ, ನಂಬಿಕೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ. ಓಕೆ, ಇಲ್ಲಿ ಪರಲೋಕದಿಂದ ಒಂದು ಕೃಪೆ ಅನ್ನುವಂಥದ್ದು ನಮ್ಮ ಮೇಲೆ ಸುರಿಸಲ್ಪಟ್ಟಿತು. ಆ ಕೃಪೆಗೆ ನಾವು ಆ ನಂಬಿಕೆಯಿಂದ ಸ್ಪಂದಿಸಿದಾಗ ನಾವು ರಕ್ಷಣೆಗೆ ಬಂದೆವು. ಹಲ್ಲೆಲೂಯ. ಸೊ ಪ್ರತಿಯೊಬ್ಬರು ಯಾರ್ಯಾರು ದೇವರಿಂದ ಹುಟ್ಟಿದಾರೋ, ಆಮೆನ್, ಅವರು ಪರಲೋಕದ ಕೃಪೆಯನ್ನು ಅನುಗ್ರಹವನ್ನು ಹೊಂದಿದವರಾಗಿದ್ದಾರೆ. ಆ ಕೃಪೆಯಿಂದ ನೀವು ಆ ದೇವರಲ್ಲಿ ನೀವು ಹುಟ್ಟಿದವರಾಗಿದ್ದೀರಿ. ಹಲ್ಲೆಲೂಯಾ. ಯಾರ್ಯಾರು ದೇವರಿಂದ ಹುಟ್ಟಿದಾರೋ ಅವನಲ್ಲಿ ದೇವರ ಗುಣಲಕ್ಷಣಗಳಿವೆ. ಅರ್ಥ ಆದರೆ ನೀವು ಬೇಗ ಆಮೇಲೆ ಹೇಳ್ಬಿಡ್ಬೇಡಿ. ಬೇರೆಯವರು ಪಕ್ಕದಲ್ಲಿವರು ಹೇಳಿದ ಮೇಲೆ ಆಮೇಲೆ ಹೇಳ್ಬೇಡ್ರಿ. ಆಮೇನ್, ಹಲ್ಲೆಲೂಯಾ. ಓಕೆ, ಸೊ ನಾನು ಹೇಳಿದೆ, ದೇವರಿಂದ ಹುಟ್ಟಿದವರು ದೇವರ ಗುಣಲಕ್ಷಣಗಳನ್ನು ಇಟ್ಟುಕೊಂಡವರಾಗಿದ್ದಾರೆ. ಹಲ್ಲೆಲೂಯಾ. ಓಕೆ, ಅದಕ್ಕೆ ಪೌಲನು ತಿಮೋತಿಗೆ ಹೇಳ್ತಾನೆ, ನೀವು ನಂಬಿಕೆಯ ಹೋರಾಟವನ್ನು ನೀವು ಮಾಡಿರಿ ಎಂಬುದಾಗಿ ಹೇಳ್ತಾನೆ. ನೋಡ್ರಿ, ತಿಮೋತಿ 6:11 ಓದ್ರಿ, 11, 12 2 ವಚನ.
ತಿಮೋತಿ 6:11-12. ಮೊದಲನೇ ತಿಮೋತಿ. ಎಲೈ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಓಕೆ. 12 ಮೊದಲನೇ ತಿಮೋತಿ 6:11. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ಅದೊಂದು ಇನ್ನೊಂದು ಸರಿ. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ಓಕೆ. ಇಲ್ಲಿ ನಂಬಿಕೆ ಇರೋರು ಒಂದು ಹೋರಾಟದಲ್ಲಿದ್ದಾರೆ ಅಂತ ಹೇಳ್ತಾನೆ. ಅದು ಎಂಥ ಹೋರಾಟ ಅಂತೆ? ಶ್ರೇಷ್ಠವಾದ ಹೋರಾಟ. ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡುವ ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ನೀನು ಮಾಡು ಎಂದು ಹೇಳ್ತಾನೆ. ಪಕ್ಕದಲ್ಲಿ ನೋಡಿಡ್ರಿ, ನಂಬಿಕೆಯ ಹೋರಾಟವನ್ನು, ಶ್ರೇಷ್ಠ ಹೋರಾಟವನ್ನು ನೀನು ನಾನು ಮಾಡಬೇಕು. ನಾವು ಒಂದು ಹೋರಾಟದಲ್ಲಿದ್ದೇವೆ. ಇದು ಒಂದು ನಂಬಿಕೆಯ ಹೋರಾಟ. ಆಮೆನ್. ನಾನು ಆಗಲೇ ಹೇಳಿದೆ ಅಮೂಲ್ಯವಾದ ನಂಬಿಕೆ ಅಂತ. ಆಮೆನ್. ಈ ಅಮೂಲ್ಯವಾದ ಒಂದು ನಂಬಿಕೆಯಿಂದ ನಾವೇನು ಮಾಡ್ತೇವೆ? ಲೋಕವನ್ನು ಜಯಿಸುತ್ತೇವೆ. ಲೋಕವನ್ನು ಜಯಿಸುವುದಂದ್ರೆ ಏನು? ನಾವು ನಮ್ಮ ಒಂದು ಬಳ್ಳಾರಿಯನ್ನು, ರಕ್ಷಣೆಗೆ ಬರದೇ ಇರುವಂಥ ಜನರನ್ನು, ನಮ್ಮ ಬಂಧು ಬಳಗ ಇನ್ನೂ ಯೇಸುವನ್ನು ನಂಬದೇ ಇರುವವ್ರನ್ನ ನಾವು ಯೇಸುವಾಗಿ ಗೆಲ್ಲುವವರಾಗಿದ್ದೇವೆ. ನಿಮ್ಮ ಒಂದು ಸುತ್ತಮುತ್ತಲಿನ ಜನರನ್ನು ಯೇಸುಗಾಗಿ ನೀವು ಗೆಲ್ಲುವವರಾಗಿದ್ದೀರಿ. ಲೋಕವನ್ನು ಜಯಿಸುವುದಂದ್ರೆ ಏನು? ಸುವಾರ್ತೆಯನ್ನು ಎಲ್ಲ ಕಡೆ ನೀವು ತೆಗೆದುಕೊಂಡು ಹೋಗುವವರಾಗಿದ್ದೀರಿ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಆ ಒಂದು ಹೋರಾಟವನ್ನು ನೀವು, ಶ್ರೇಷ್ಠ ಹೋರಾಟವನ್ನು, ಆ ನಂಬಿಕೆ ಹೋರಾಟವನ್ನು ನೀನು ಮಾಡು ಎಂಬುದಾಗಿ ತಿಮೋತಿಗೆ ಪೌಲನು ಹೇಳುತ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯ. ಈ ಅಮೂಲ್ಯವಾದಂಥ ನಂಬಿಕೆಯಲ್ಲಿ ನಾವು ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡಬೇಕಾಗಿದೆ. ಓಕೆ. ಮೊದಲನೇ ತಿಮೋತಿ 1:18-19. ಮೊದಲನೇ ತಿಮೋತಿ 1:18-19. ಎಲ್ಲರೂ ಅಮೂಲ್ಯವಾದ ನಂಬಿಕೆ, ನಂಬಿಕೆಯ ಶ್ರೇಷ್ಠ ಹೋರಾಟ. ಓಕೆ. ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು. 1 ತಿಮೋತಿ 1:18-19. ಓಕೆ. ನಂಬಿಕೆಯನ್ನು, ಒಳ್ಳೆ ಮನಸ್ಸಾಕ್ಷಿಯನ್ನು ಹಿಡಿದುಕೋ. ಕೆಲವರು ನಂಬಿಕೆಯನ್ನು ತಳ್ಳಿಬಿಟ್ಟು ಅದರ ವಿಷಯದಲ್ಲಿ ಹಡಗು ಒಡೆದಂತೆ ಅಥವಾ ಹಡಗು ಒಡೆದವರಂತೆ ಇದ್ದಾರೆ. ಓಕೆ. ಇಲ್ಲಿ ನಾವು ಹೇಳೋಣ, ನಂಬಿಕೆಯನ್ನು ಹಿಡಿದುಕೋ ಎಂಬುದಾಗಿ ಪೌಲನು ಆ ತಿಮೋತಿಗೆ ಹೇಳುವುದನ್ನು ನೋಡ್ತಾ ಇದ್ದೇವೆ. ಆಮೆನ್. ಎಲ್ಲರ ಪಕ್ಕದಲ್ಲಿ ನೋಡಿ ಹೇಳ್ರಿ, ಅಥವಾ ನಿಮ್ಮ ಎದುರುಗಡೆ ಇರೋರು ಯಾರಾದರೂ ಇರಲಿ, ನೀವು ಹೇಳ್ರಿ, ನಂಬಿಕೆಯನ್ನು ಹಿಡಿದುಕೋ. ಓಕೆ. ನಂಬಿಕೆ ಮತ್ತು ಮನಸ್ಸಾಕ್ಷಿಯನ್ನು ಹಿಡಿದುಕೋ ಅಂತ ಹೇಳ್ತಾ ಇದ್ದಾನೆ ಪೌಲನು. ಆಮೆನ್. ಇನ್ನೊಂದ್ಸರಿ ಹೇಳ್ರಿ, ನಂಬಿಕೆಯನ್ನು ಹಿಡಿದುಕೋ. ಓಕೆ. ಇದು ಅಮೂಲ್ಯವಾದಂಥ ನಂಬಿಕೆ ಆಗಿರೋ ಕಾರಣವಾಗಿ ನಾವು ನಂಬಿಕೆಯನ್ನು ಹಿಡಿಕೊಡಬೇಕಾಗಿದೆ. ಹಲ್ಲೆಲೂಯ. ಆದರೆ ಕೆಲವರು ಏನು ಮಾಡಿದಾರಂತೆ? ಆ ನಂಬಿಕೆಯನ್ನು ತಳ್ಳಿಬಿಟ್ಟು, ಅಂದರೆ ನಂಬಿಕೆ ಇಲ್ಲದಂತೆ ಅವರು ಇದ್ದಾರೆ. ಅವರು ಏನು ಮಾಡಿದಾರಂತೆ? ಆ ನಂಬಿಕೆಯನ್ನು ತಳ್ಳಿಬಿಟ್ಟು ಅದರ ವಿಷಯದಲ್ಲಿ ಹಡಗು ಒಡೆದವರಂತೆ ಇದ್ದಾರೆ. ಆಮೇನ್. ನಂಬಿಕೆಯನ್ನು ತಳ್ಳಿಬಿಟ್ಟವರು ಹೇಗಿದ್ದಾರೆ? ಹಡಗು ಒಡೆದವರಂತೆ ಇದ್ದಾರೆ. ಹಡಗು ಒಡೆದಿರುವುದು ಅಂದರೆ ಅರ್ಥ ಏನು? ಇವಾಗ ನೋಡ್ರಿ, ಹಡಗು ನೀರಿನಲ್ಲಿ ತೇಲ್ತಾ ಇರ್ತದೆ. ಮುಳುಗಿರ್ತದ, ತೇಲ್ತಾ ಇರ್ತದ? ಯಾರಿಗನ್ನ ಡೌಟ್ ಇದೆಯಾ? ಹಡಗು ಎಲ್ಲಿರ್ತದೆ? ನೀರಿನ ಮೇಲಿರ್ತದೆ, ಸರಿನಾ? ಈಗ ಹಡಗು ಒಡೆದ್ರೆ ಏನಾಗ್ತದೆ? ನೀರು ಒಳಗಡೆ ಹೋಗ್ತದೆ. ನಂಬಿಕೆಯನ್ನು ಬಿಟ್ಟವರು ಅಥವಾ ತಳ್ಳಿ ಬಿಟ್ಟವರು, ನಂಬಿಕೆ ಬೇಡ ಅಂತ ಹೇಳಿದವರು, ಅವರ ಜೀವಿತಗಳು ಹೇಗಿರ್ತದೆ ಅಂದರೆ, ಅವರು ಲೋಕದಲ್ಲಿದ್ದು ಆ ಒಂದು ಲೋಕವು ತಮಗೆ ಹತ್ತಿಕೊಳ್ಳದಂತೆ ಅವರು ಹೋರಾಟ ಮಾಡುವವರು ಹಾಗೆ ನೀರಿನ ಮೇಲೆ ಹಡಗು ಇದ್ದಂತೆ ಇರ್ತಾರೆ. ಆದರೆ ಯಾರು ನಂಬಿಕೆಯನ್ನು ತಳ್ಳಿಬಿಟ್ಟಿದ್ದಾರೋ ಆ ನೀರುಗಳು, ಲೋಕದ ನೀರುಗಳು, ಕಲ್ಮಶ, ಲೋಕದ ಒಂದು ಪಾಪ, ಲೋಕದ ಅನೇಕ ಸಂಗತಿಗಳು ತಮ್ಮ ಜೀವಿತಗಳಲ್ಲಿ ಒಳಗೆ ಬರುವಂತೆ ಅದನ್ನು ಹಡಗು ಒಡೆದಂತೆ ಅವರು ಆದರು ಎಂಬುದಾಗೆಲ್ಲ ಹೇಳ್ತದೆ. ನಂಬಿಕೆಯನ್ನು ನಾವು ಬಿಟ್ಟರೆ ಅಥವಾ ನಂಬಿಕೆಯನ್ನು ನಾವು ಬೆಳೆಯದಂತೆ ಮಾಡದೇ ಇದ್ದರೆ, ನಂಬಿಕೆ ನಾವು ಹಿಡ್ಕೊಳ್ಳದೇ ಇದ್ದರೆ, ಆ ಅಮೂಲ್ಯವಾದಂಥ ನಂಬಿಕೆಯನ್ನು ನಾವು ಕಾಪಾಡದೆ ಹೋದರೆ,
ಅದರಲ್ಲಿ ಬೆಳೆಯದೆ ಹೋದರೆ, ಆಮೇನ್, ಹಲ್ಲೆಲೂಯಾ, ಆ ನಂಬಿಕೆಯನ್ನು ತಳ್ಳಿಬಿಟ್ಟವರ ರೀತಿಯಲ್ಲಿ ಅನೇಕರ ಜೀವಿತ ಆಗ್ತದೆ. ಕೇವಲ ಎಲ್ಶಡೈ ಸಭೆಗೆ ಬರೋದ್ರಿಂದ ಅಥವಾ ಸಭೆಗೆ ಹೋಗೋದ್ರಿಂದ, ಕಾಣಿಕೆ ಕೊಡೋದ್ರಿಂದ ಮತ್ತು ನಾವು ಆ ರೀತಿಯಲ್ಲಿ ನಮ್ಮ ಒಂದು ಭಕ್ತಿಯ ಜೀವಿತ ಬೆಳೆಯೋದಿಲ್ಲ. ನಾವು ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಎಲ್ಲರೂ ನಂಬಿಕೆಯ ಒಳ್ಳೆ ಹೋರಾಟವನ್ನು ಮಾಡುತ್ತೇನೆ, ನಂಬಿಕೆಯನ್ನು ಹಿಡಿದುಕೊಳ್ಳುತ್ತೇನೆ. ಪಕ್ಕದಲ್ಲಿ ನೋಡ್ರಿ, ನಂಬಿಕೆಯನ್ನು ಹಿಡಿದುಕೋ. ಆಮೇನ್, ಹಲ್ಲೆಲೂಯಾ. ಓಕೆ, ಇಲ್ಲಿ ಯೇಸು ಸ್ವಾಮಿ ಕೆಲವು ಸಂಗತಿಗಳನ್ನು ಅಲ್ಲಿ ಆತನು ಈ ಲೋಕದಲ್ಲಿ ಇರಬೇಕಾದ್ರೆ ಆತನು ನಂಬಿಕೆ ಕುರಿತಾಗಿ ಕೆಲವು ಸಂಗತಿಗಳನ್ನು ಆತನಿಗೆ ಆದಂಥ ವಿಷಯಗಳನ್ನು ನಾನು ನೋಡೋಣ. ಆಮೇಲೆ ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನ ಇಲ್ಲಿ ನಾವು ನೋಡ್ತೇವೆ. ತೆಗಿಬೇಡ್ರಿ, ಅದನ್ನು ನನ್ನನ್ನು ಕೇಳಿಸ್ಕೊಡ್ರಿ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ ಮತ್ತು 5ನೇ ವಚನದಲ್ಲಿ ಹೇಳ್ತದೆ, ಆತನು ಅಲ್ಲಿ ಕೆಲವು ರೋಗಿಗಳ ಮೇಲೆ ತನ್ನ ಕೈಗಳನ್ನಿಟ್ಟು ಸ್ವಸ್ಥ ಮಾಡಿದನೇ ಹೊರತು ಬೇರೆ ಯಾವ ಮಾತ್ಕಾರ್ಯಗಳನ್ನು ಮಾಡಲಾಗಲಿಲ್ಲ. ಓಕೆ, ಆಮೇನ್, ಹಲ್ಲೆಲೂಯಾ. ಓಕೆ, ಕ್ಯಾನ್ ಯು ರೀಡ್ ದಟ್ 6:5 ಮಾರ್ಕನ ಬರೆದ ಸುವಾರ್ತೆ. ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈಯಿಟ್ಟು ಸ್ವಸ್ಥ ಮಾಡಿದ್ದೇ ಹೊರತು ಬೇರೆ ಯಾವ ಮಹತ್ ಕಾರ್ಯವನ್ನು ಮಾಡುವುದಕ್ಕಾಗಲಿಲ್ಲ. ಅವರು ತನ್ನನ್ನು ನಂಬದೆ ಹೋದದ್ದಕ್ಕೆ ಆತನು ಆಶ್ಚರ್ಯಪಟ್ಟನು. ನೋಡ್ರಿ, ಅಲ್ಲಿ ಯೇಸು ಸ್ವಾಮಿ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಆಗದೇ ಇರುವ ಕಾರಣ ಏನಂದ್ರೆ ಅಲ್ಲಿ ಅವರಲ್ಲಿ ನಂಬಿಕೆ ಇರಲಿಲ್ಲ ಅಥವಾ ಅಪನಂಬಿಕೆ. ಇನ್ನೊಂದ್ಸರಿ ಓದಮ್ಮ, ಸೆಕೆಂಡ್ ವರ್ಸ್. ಅವರು ತನ್ನನ್ನು ನಂಬದೆ ಹೋದದ್ದಕ್ಕೆ ಆತನು ಆಶ್ಚರ್ಯಪಟ್ಟನು. ಓಕೆ, ಮೊದಲನೇದಾಗಿ ನಂಬಿಕೆ ಇಲ್ಲಂದ್ರೆ ಯೇಸು ಸ್ವಾಮಿ ಆಶ್ಚರ್ಯ ಪಡ್ತಾ ಇದ್ದಾನೆ. ಯಾಕೆ? ಆತನ ಏನೋ ಸಿನಿಮಾ ಹೀರೋ ಥರ ಅಲ್ಲಿ ಬಂದು ಏನೋ ಅದ್ಭುತಗಳನ್ನು ಪವಾಡಗಳನ್ನು ಮಾಡಿದ ಅಂಥ ದೇವರಲ್ಲ. ಅಲ್ಲಿ ಆತನು ಅದ್ಭುತಗಳು ಮಾಡಬೇಕಂತ ಮಾಡಿದ್ದಾನೆ. ಆ ಅದ್ಭುತಗಳನ್ನು ಮಾಡಿದ ನಂತರವೂ ಸಹ, ಅವುಗಳನ್ನು ನೋಡಿದ ಮೇಲೆಯೂ ಸಹ ಆ ಜನರು ಆ ಮಹತ್ ಕಾರ್ಯಗಳನ್ನು ಆತನು ಮಾಡಲಿಕ್ಕೆ ಆಗಲಿಲ್ಲ. ಕಾರಣ ಅವರು ನಂಬದೇ ಇದ್ದರು. ಆಮೇನ್, ಹಲ್ಲೆಲೂಯಾ. ಅಂದರೆ ಅರ್ಥ ಏನಂದರೆ, ದೇವರು ನಮ್ಮ ಜೀವಿತಗಳಲ್ಲಿ ಅದ್ಭುತ ಕಾರ್ಯಗಳನ್ನು ನಾವು ನೋಡಿದ್ದೇವೆ. ಎಷ್ಟು ಜನ ಒಪ್ಕೊಳ್ತಾರೆ, ನನ್ನ ಜೀವಿತದಲ್ಲಿ ಯೇಸು ಅದ್ಭುತ ಮಾಡಿದ್ದಾನೆ, ಆ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ ಅಂತ ಎಷ್ಟು ಜನ ಹೇಳ್ತಾರೆ. ಆದರೆ ಅವುಗಳನ್ನು ನೋಡಿದ ನಂತರ ನಾವೇನು ಮಾಡಬೇಕು? ನಮ್ಮ ನಂಬಿಕೆಯ ಮಟ್ಟವನ್ನು ನಾವು ಹೆಚ್ಚಿಸಿಕೊಳ್ಳಬೇಕು. ನಾವು ನಂಬುತ್ತಾ ಇರಬೇಕು. ಆ ನಂಬಿಕೆ ನಾವು ಹಿಡಿದಿಟ್ಕೊಂಡಿರಬೇಕು. ಆ ನಂಬಿಕೆಯನ್ನು ನಾವು ಬಿಟ್ಟು ಕೊಡಬಾರದು. ಹಲ್ಲೆಲೂಯಾ. ಯೇಸು ಸ್ವಾಮಿ ಅವರು ನಂಬದೇ ಇರೋದಕ್ಕಾಗಿ ಆಶ್ಚರ್ಯ ಪಡ್ತಾ ಇದ್ದಾನೆ. ಇಷ್ಟು ಅದ್ಭುತ ನಾನು ಮಾಡಿದ ಮೇಲೆ, ಇಷ್ಟು ಒಂದು ಸಂಗತಿಗಳನ್ನು ಮಾಡಿದ ಮೇಲೆ ಇವರು ಇನ್ನೂ ನಂಬಲೇ ಇದ್ದಾರಲ್ಲ. ಆತಂಗೆ ಆಶ್ಚರ್ಯವಾಯಿತು. ಇನ್ನೊಂದು ಕಡೆ ಆಶ್ಚರ್ಯವಾಯಿತು, ಇಡೀ ಇಸ್ರಾಯೇಲಲ್ಲಿ ಇಂಥ ಒಂದು ನಂಬಿಕೆ ಎಲ್ಲೂ ಕಾಣಲಿಲ್ಲ ಅಂತ ಆತನಿಗೆ ಆಶ್ಚರ್ಯವಾಯಿತು. ಯಾಕೆಂದರೆ ಅಂತಹ ನಂಬಿಕೆಯಿಂದ ಆ ಶತಾಧಿಪತಿ ಬಂದನು. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ. ಆಮೆನ್. ನಂಬಿಕೆ ಇದ್ದರೆ ಯೇಸು ಸ್ವಾಮಿಗೆ ಆಶ್ಚರ್ಯ, ನಂಬಿಕೆ ಇಲ್ಲದೆ ಬಂದರೂ ಸಹ ಆತನಿಗೆ ಆಶ್ಚರ್ಯ. ಯಾವ ಥರದ ಆಶ್ಚರ್ಯ ನಾವು ಕೊಡ್ಲಿಕ್ಕೆ ಬಯಸ್ತಾ ಇದೀವಿ ಯೇಸುಗೆ? ನನಗೆ ಉತ್ತರ ಕೊಡಬೇಡ್ರಿ, ನಿಮ್ಮಷ್ಟಕ್ಕೆ ನೀವು ಉತ್ತರ ಕೊಡ್ರಿ, ನನಗೆ ನಾನು ಉತ್ತರ ಕೊಡ್ತೇನೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿ ನಂಬಿಕೆ ಇಲ್ಲದ ಕಾರಣವನ್ನೋದು ಆ ಪರಿಸ್ಥಿತಿಯನ್ನು ನೋಡಿ ಆತನು ಆಶ್ಚರ್ಯ ಪಡುತ್ತಾ ಇದ್ದಾನೆ. ನಾವು ಮತ್ತಾಯ 13:58 ನೋಡ್ತೇವೆ. ಆತನು ಅವರ ಅಪನಂಬಿಕೆಯ ದೆಸೆಯಿಂದ ಅಲ್ಲಿ ಬಹಳ ಮಾತ್ಕಾರ್ಯಗಳನ್ನು ನಡೆಸಲಿಲ್ಲ. ಅವರ ಅಪನಂಬಿಕೆಯ ದೆಸೆಯಿಂದ ಆತನು ಯೇಸು ಸ್ವಾಮಿ ಬಹಳ ಮಹತ್ಕಾರ್ಯಗಳನ್ನು ಮಾಡಲಿಲ್ಲ. ದೇವರು ಯೇಸು ಸ್ವಾಮಿ ಆತನು ಅದ್ಭುತಗಳನ್ನು ಮಾಡುವಂಥ ದೇವರು. ಈಗ ತಾನೇ ನಾವು ಹಾಡಿದ್ವಿ, ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತಗಳು ಇನ್ನೂ ನಡೆಯುತ್ತೆ, ನಿನ್ನ ಪ್ರಭಾವ ಕುಂದಿ ಹೋಗಲಿಲ್ಲ. ಆತನು ಅದ್ಭುತಗಳನ್ನು ಮಾಡುವಂಥ ದೇವರು. ಹಲ್ಲೆಲೂಯಾ.
ಆದರೆ ಆತನಿಗೆ ಆ ನಂಬಿಕೆಯಿಂದ ನಾವು ಆತನ ಒಂದು ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು ನಮ್ಮ ಜೀವಿತಗಳಲ್ಲಿ ಮಾತ್ರವಲ್ಲದೆ ನಮ್ಮ ಮೂಲಕವಾಗಿ ನಮ್ಮ ಒಂದು ಕುಟುಂಬಗಳಲ್ಲಿ, ನಮ್ಮ ಪರಿಸ್ಥಿತಿಗಳಲ್ಲಿ, ನಮ್ಮ ಒಂದು ಎಲ್ಲ ಒಂದು ಸನ್ನಿವೇಶಗಳಲ್ಲಿ ಆ ಮಹಾ ಅದ್ಭುತ ಕಾರ್ಯಗಳನ್ನು ನಾವು ಬಿಡುಗಡೆ ಮಾಡಲಿಕ್ಕೆ ಶಕ್ತರಾಗಿದ್ದೇವೆ. ಕೇವಲ ನಮಗಾಗಿ ಮಾತ್ರವಲ್ಲ, ಇಡೀ ಬಳ್ಳಾರಿಯಲ್ಲಿ ಆತನು ತನ್ನ ಮಹಾ ಅದ್ಭುತ ಕಾರ್ಯಗಳನ್ನು ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ಆತನಿಗೆ ನಂಬಿಕೆಯಿಂದ ಆತನ ಹತ್ತಿರ ಬರಬೇಕಾಗಿದೆ. ಹಲ್ಲೆಲೂಯಾ. ನಾವು ಗತ ವಾರದಲ್ಲಿ ನೋಡಿದ್ವಿ, ನಂಬಿಕೆಯಿಂದಲೇ ದೇವರನ್ನು ನಾವು ಮೆಚ್ಚಿಸುತ್ತೇವೆ. ದೇವರು ಏನಾದರೂ ಮೆಚ್ಚೋದಾದರೆ ಅದು ನಂಬಿಕೆ, ನಮ್ಮಲ್ಲಿಂಥ ನಂಬಿಕೆ ಆತನಿಗೆ ಮೆಚ್ಚುಗೆಯಾಗಿದೆ. ಇನ್ನೊಂದು ತರ್ಜುಮೆಯಲ್ಲಿ ಹೇಳ್ತದೆ, ಆ ಮೆಚ್ಚುಗೆ ಅಂತ ಅನ್ನುವ ಪದಕ್ಕೆ ಬದಲಾಗಿ ಆತನು ನಮ್ಮ ನಂಬಿಕೆಯನ್ನು ನೋಡಿ ತೃಪ್ತನಾಗುತ್ತಾನೆ. ಹಿ ಸ್ಯಾಟಿಸ್ಫೈಡ್. ದೇವರಿಗೆ ನೀವು ತೃಪ್ತಿ ಕೊಡಬೇಕಾ? ನಮ್ಮ ಆರಾಧನೆ ಅಲ್ಲ, ನಮ್ಮ ದಶಮಾಂಶ ಅಲ್ಲ, ನಮ್ಮ ಒಂದು ದೀನ ಕಾರ್ಯಗಳಲ್ಲ, ನಮ್ಮ ಒಂದು ಬೇರೆಯವ್ರನ್ನ ನೋಡಿಕೊಳ್ಳುವಂಥ ವಿಷಯಗಳಲ್ಲ. ದೇವರನ್ನು ಮೆಚ್ಚಿಸುವುದು, ದೇವರಿಗೆ ತೃಪ್ತಿ ತರುವಂಥದ್ದೇನು ಗೊತ್ತಾ? ನಮ್ಮ ನಂಬಿಕೆ. ಎಷ್ಟು ಜನ ದೇವರಿಗೆ ತೃಪ್ತಿ ಕೊಡ್ಲಿಕ್ಕೆ ಇಷ್ಟ? ಆಮೇನ್. ನಮ್ಮ ನಂಬಿಕೆಯನ್ನು ನಾವು ಹೆಚ್ಚಿಸಿಕೊಳ್ಳಬೇಕು, ನಮ್ಮ ನಂಬಿಕೆಯನ್ನು ನಾವು ಹಿಡಿದಿಟ್ಕೊಳ್ಳಬೇಕು. ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ನಾವು ಮಾಡಬೇಕಾ ಮಾಡಬಾರ್ದಾ? ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡಬೇಕು. ಆಮೆನ್. ಆತನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ಆಗಲಿಲ್ಲ. ಕಾರಣ ಯಾಕೆ ಗೊತ್ತಾ? ಅಲ್ಲಿ ಅವರು ಅಪನಂಬಿಕೆಯ ದೆಸೆಯಿಂದ ಅಲ್ಲಿ ಆಗಲಿಲ್ಲ. ಇಬ್ರಿಯ 3:12 ನೋಡ್ತೇವೆ, ಸಹೋದರರೇ, ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಅಪನಂಬಿಕೆ ದೇವರ ದೃಷ್ಟಿಯಲ್ಲಿ ಕೆಟ್ಟ ಹೃದಯ, ಈವಿಲ್ ಹಾರ್ಟ್ ಅಂತ ಹೇಳ್ತದೆ. ಅಂದರೆ ದುಷ್ಟ ಹೃದಯ. ಅಪನಂಬಿಕೆ ಇದ್ದರೆ ದೇವರಿಗೆ ಅದು ದುಷ್ಟ ಹೃದಯ. ನಿಮ್ಮಲ್ಲಿ ಯಾರಾದರೂ ಅಂಥ ಒಂದು ಅಪನಂಬಿಕೆ, ಒಂದು ಕೆಟ್ಟ ಹೃದಯ, ದುಷ್ಟ ಹೃದಯ ಇದೆಯೋ ಅಂತ ನೀವು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಾವು ಆರಾಧನೆ ಮಾಡುವಾಗ ಇಲ್ಲಿ ಬರ್ತೇವೆ, ಯಾವ ರೀತಿಯಲ್ಲಿ ನಾವು ಬರ್ತೇವೆ? ನಂಬಿಕೆಯಿಂದ ಬರ್ತಾ ಇದ್ದೇವಾ? ನಾವು ಕಾಣಿಕೆ ಕೊಡುವಾಗ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೇವೆ? ಕಾಣಿಕೆಯನ್ನು ನಾವು ನಂಬಿಕೆಯಿಂದ ಕೊಡ್ತಾ ಇದ್ದೀವಾ? ನಾವು ಪ್ರಾರ್ಥನೆ ಮಾಡುವಾಗ ಆತನ ಬಳಿಗೆ ಬರುವವರು ಆತನಿದ್ದಾನೆ, ಆತನನ್ನು ಹುಡುಕುವವರಿಗೆ ಆತನ ತಕ್ಕ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದಾಗಿ ನಂಬಿಕೆಯಿಂದ ಬರ್ತಾ ಇದ್ದೇವಾ? ನಾವು ಆ ಒಂದು ವಾಕ್ಯವನ್ನು ಕೇಳಿಸ್ಕೊಳ್ಳುವಾಗ, ಆತನ ಮಾತುಗಳನ್ನು ಕೇಳಿಸ್ಕೊಳ್ಳುವಾಗ, ನಾವು ಇನ್ನೊಬ್ಬರಿಗೆ ಸುವಾರ್ತೆಯನ್ನು ಸಾರುವಾಗ ನಂಬಿಕೆಯಿಂದ ನಾವು ಮಾಡ್ತಾ ಇದ್ದೇವಾ? ನಂಬಿಕೆ ಇಲ್ಲದೆ ನಾವು ಏನೇ ಮಾಡಿದರೂ ಬೈಬಲ್ ಹೇಳುತ್ತೆ ಅದು ಪಾಪ. ಊಟ ಕೂಡ ನಾವು ನಂಬಿಕೆಯಿಂದನೇ ಮಾಡಬೇಕು. ನನಗೆ ರೋಗ ಬರ್ಬೋದು, ನನಗೆ ಅದು ಬರ್ಬೋದು, ನನಗೆ ಹೊಟ್ಟೆ ನೋವು ಬರ್ಬೋದು, ಮೆಣಸಿನ್ಕಾಯಿ ತಿಂದರೆ ಅದಾಗ್ತದೆ, ಇದು ತಿಂದರೆ ಅದಾಗ್ತದೆ, ಇದು ತಿಂದರೆ. ನಂಬಿಕೆ ಇಲ್ಲದಂತ ಭಾಳ ಒಂದು ವಿಷಯಗಳನ್ನು ನಾವು ಮಾಡ್ತೇವೆ. ಅಯ್ಯೋ ಬೆಕ್ಕಡ್ಡೋಯ್ತು, ಅಯ್ಯೋ ಯಾರೋ ನಿಮ್ಮನೆ ಇಟ್ಟಿದ್ದಾರೆ, ಈ ಕೈಯಿಂದ ಕೊಡಬೇಡ, ಬಲಗೈಯಿಂದನೇ ಕೊಡು. ನಂಬಿಕೆ ಇಲ್ಲದಂತೆ ನಾವು ಮಾಡುವಂಥ ಪ್ರತಿಯೊಂದು ಸಂಗತಿ ಅದು ಪಾಪ. ಎಲ್ಲ ಹೇಳ್ರಿ, ನಂಬಿಕೆನ ಹಿಡಿದುಕೋ, ಗಟ್ಟಿ ಹೇಳಿ, ನಂಬಿಕೆನ ಹಿಡಿದುಕೋ. ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಹೋರಾಡು. ಆಮೇನ್. ಹಲ್ಲೆಲೂಯಾ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಅಪನಂಬಿಕೆ ಇರಕೂಡದು. ದುಷ್ಟ ಹೃದಯ, ದೇವರಿಗೆ ಅಸಹ್ಯವಾದಂಥ ಹೃದಯ, ದೇವರಿಗೆ ತಳ್ಳಿಬಿಡುವಂಥ ಹೃದಯ ಯಾವುದು ಗೊತ್ತಾ? ಅಪನಂಬಿಕೆ. ಪಕ್ಕದಲ್ಲಿ ನೋಡಿಲ್ರಿ, ನಮ್ಮ ಹೃದಯಗಳನ್ನು ಪರೀಕ್ಷಿಸಿ ನಾನು ನೋಡಿಕೊಳ್ಳಬೇಕಾಗಿದೆ. ಆಮೇನ್. ಹಲ್ಲೆಲೂಯಾ. ನಂಬಿಕೆಯ ಹೃದಯ ಆತನಿಗೆ ಬೇಕು. ಆತನ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ, ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಕೇವಲ ನಿಮ್ಮಲ್ಲಿ ಮಾತ್ರ ಅಲ್ಲ, ನಿಮ್ಮ ಮೂಲಕವಾಗಿ ದೊಡ್ಡ ಘನವಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ದೇವರು ಸಿದ್ಧನಾಗಿದ್ದಾನೆ. ನಮ್ಮ ಬಳ್ಳಾರಿಯಲ್ಲಿ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ, ನಮ್ಮ ರಾಜ್ಯದಲ್ಲಿ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ, ನಮ್ಮ ದೇಶದಲ್ಲಿ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ, ನಿಮ್ಮ ಇರುವಂಥ ಸ್ಥಳಗಳಲ್ಲಿ ಆತನು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಆದರೆ ನಮ್ಮ ಹೃದಯ ಹೇಗಿದೆ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳಬೇಕು. ನಂಬಿಕೆಯ ಹೃದಯ, ನಂಬಿಕೆಯಿಂದ ಭ್ರಷ್ಟರಾದಂಥ ಹೃದಯನ. ಆಮೆನ್. ಓಕೆ, ನಾವು ನೋಡ್ತೇವೆ, ಯೇಸು ಸ್ವಾಮಿ ರೂಪಾಂತರ ಬೆಟ್ಟದ ಮೇಲೆ ಹೋಗಿ ಆತನು ತನ್ನನ್ನು ತಾನು 3 ಶಿಷ್ಯರನ್ನು ಕರ್ಕೊಂಡು ಹೋಗಿ, ಮಾರ್ಕನ ಬರೆಸುವಂಥ 9ನೇ ಅಧ್ಯಾಯ ತೆಗಿಬೇಡ್ರಿ, ಅಲ್ಲಿ ನಮಗೆಲ್ಲ ಕತೆ ಗೊತ್ತು. ಮೇಲೆ ಪೇತ್ರ, ಯೋಹಾನ, ಯಾಕೋಬ ಯೇಸುವಿನ ಜೊತೆ ಇದ್ದರು. ಓಕೆ, ಅಲ್ಲಿ ನಾವು ನೋಡಿದ್ವಿ, ಹೋದ್ವಾರ ಕೂಡ ನಾವು ಕೇಳಿಸ್ಕೊಂಡ್ವಿ. ಯೇಸು ಸ್ವಾಮಿ ತನ್ನನ್ನು ತಾನು ಪ್ರಕಟ ಮಾಡಿಕೊಂಡನು.
ಎಷ್ಟು ಜನಕ್ಕೆ ಪ್ರಕಟ ಆಗಬೇಕು? ಯೇಸುವಿನ ಒಂದು ಪ್ರಕಟಣೆ ಆಗಬೇಕು. ಹೋದವರ ಕೇಳಿಸ್ಕೊಂಡ್ವಲ್ಲ, ಆಮೆನ್. ವಾಕ್ಯದಿಂದ ಆತ ನಮ್ಮನ್ನು ಪ್ರಕಟೀಕರಣ ಮಾಡುತ್ತಾನೆ. ಆ ಆತ್ಮನು ನಮಗೆ ಬಯಲು ಮಾಡುತ್ತಾನೆ. ಯೇಸುವಿನ ಬಗ್ಗೆ ನಮಗೆ ಬಯಲು ಮಾಡುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಆ ಒಂದು ರೂಪಾಂತರ ಬೆಟ್ಟದ ಮೇಲೆ ಆ 3 ಶಿಷ್ಯರ ಜೊತೆ, ಎಷ್ಟು ಜನ ಶಿಷ್ಯರಿದ್ರು ಯೇಸುವಿಗೆ? 12 ಜನ. ಆದರೆ 3 ಮಾತ್ರ ಆತನ ಜೊತೆ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ನಾವು ಭಾಳ ಸರಿ ಅದನ್ನೇ ಮಾಡ್ತೀವಿ, ಭಾಳ ಉತ್ಸುಕತೆಯಲ್ಲಿ ಬರ್ತೀವಿ. ಈ ಶಿಷ್ಯರು ಮಾಡ್ದಂಗೆ ಬೆಟ್ಟದ ಮೇಲೆ ಇರುವಂಥ ಶಿಷ್ಯರು, ಬೆಟ್ಟದ ಕೆಳಗೆ ಇರುವಂಥ ಶಿಷ್ಯರು ಏನೋ ಮಾಡಿದ್ರು, ಅದು ಮುಂದಕ್ಕೆ ಬರೋಣ, ಮುಂದೆ ಹೇಳ್ತೀನಿ. ಆದರೆ ಈಗ ಬೆಟ್ಟದ ಮೇಲೆ ಇರುವಂಥ ಶಿಷ್ಯರು, ಯೇಸುವಿನ ಜೊತೆ ಇದ್ದಂಥ ಶಿಷ್ಯರು, ಅವ್ರು ಏನು ಮಾಡ್ತಾರೆ? ಯೇಸು ಪ್ರಕಾಶಮಯವಾಗಿ ಆತನು ತನ್ನನ್ನು ತಾನು ತೋರ್ಪಡಿಸಿಕೊಂಡು ಮಹಿಮೆ ಭರಿತವಾಗಿ ಆತನ ಮುಖವು ಪ್ರಕಾಶಮಯವಾಯಿತು. ಬೆಳಕಿನ ಉಡುಪಿನಂತೆ ಆತನು ತನ್ನನ್ನು ತಾನು ತೋರಿಸ್ಕೊಂಡನು. ಓಕೆ, ಈ 3 ಶಿಷ್ಯರು ಏನು ಮಾಡಿದರು? ಪೇತ್ರ, ಯೋಹಾನ, ಯಾಕೋಬ. ಅವ್ರು ನೋಡಿದ್ರು ಯೇಸುವನ್ನು ನೋಡಿ, ಅಷ್ಟು ಮಹಿಮೆ ಭರಿತವಂತ ಯೇಸುವನ್ನು ನೋಡಿ ಅವ್ರು ಏನು ಮಾಡಿದ್ರು ಗೊತ್ತಾ? ಈ ಯೇಸುವಿಗೆ, ಈ ಮೋಶೆಗೆ, ಆ ಒಂದು ಎಲಿಯನಿಗೆ ನಾವೇನು ಮಾಡೋಣ, ಒಂದು ಬೀಡಾರವನ್ನು ಕಟ್ಟಿಸ್ಬಿಡೋಣ ಅಂತ ಹೇಳಿದ್ರು. ಆಮೇಲೆ ಆದರೆ ದೇವ್ರ ಚಿತ್ತವಾಗಿರಲಿಲ್ಲ. ಅನೇಕರು ನಾವೇನು ಮಾಡ್ತೀವಿ, ದೇವರು ಪ್ರತ್ಯಕ್ಷ ಆತನ ನಮಗೆ ಕಾಣಿಸ್ಕೊಂಡ ಮೇಲೆ, ಆತನ ವಾಕ್ಯದ ಮೂಲಕ ನಮಗೆ ತಿಳಿಯಪಡಿಸ್ತಾನೆ, ಪ್ರಕಟ ಮಾಡಿಕೊಳ್ತಾನೆ. ಆತನ ನಮಗೆ ಪ್ರಕಟವಾದ ಮೇಲೆ ಆ ಒಂದು ಗ್ರಹಿಕೆ, ಆ ಒಂದು ಅರ್ಥ ನಾವು ಮಾಡಿಕೊಂಡ ನಂತರ ನಾವು ಆತನ ಏನು ಬಯಸ್ತಾ ಇದ್ದಾನೆ ನಮ್ಮಿಂದ, ಅದನ್ನು ನಾವು ಕೇಳಬೇಕು. ಹಲ್ಲೆಲೂಯ. ನಮಗಿಷ್ಟ ಬಂದಂತೆ ನಾವು ಮಾಡಕೂಡದು. ಪ್ರಕಟಣೆ ಕೊಟ್ಟದ್ದು ದೇವರು ತನ್ನನ್ನು ತಾನು ಬಯಲು ಮಾಡಿದ್ದು ಆತನ ಉದ್ದೇಶಕ್ಕಾಗಿ, ಆತನ ಕೆಲಸಕ್ಕಾಗಿ. ಇವರೇನು ಮಾಡಿದ್ರು ಶಿಷ್ಯರು? ನಿನಗೊಂದು ನಾನು ಗುಡಾರವನ್ನು ಕಟ್ಟುತ್ತೇನೆ, ನಿನಗೊಂದು ಆಲಯವನ್ನು ಕಟ್ಟುತ್ತೇನೆ. ಈ ಬೆಟ್ಟದ ಮೇಲೆ ನಾವು 3 ಆಲಯಗಳನ್ನು ಕಟ್ಟೋಣ, ಒಂದು ಯೇಸುವಿಗೆ, ಒಂದು ಮೋಶೆಗೆ, ಒಂದು ಎಲಿಯನಿಗೆ. ನಾವು ಕೂಡ ಹಂಗೆ ಮಾಡ್ತೀವಿ. ದೇವರ ರಾಜ್ಯದಲ್ಲಿ ನಮ್ಮಿಷ್ಟದಂತೆ ಅಲ್ಲ, ಆ ದೇವರ ರಾಜ್ಯದ ಒಂದು ರಾಜನ ಯಾರು, ಆ ರಾಜಾದಿರಾಜನ ಒಂದು ಅವಶ್ಯಕತೆ ಏನೈತೋ ಅದನ್ನು ನಾವು ಮಾಡಬೇಕು. ಆಮೇನ್, ಹಲ್ಲೆಲೂಯ. ಎಲ್ಲಡ್ರಿ, ಅಮೂಲ್ಯವಾದ ನಂಬಿಕೆ, ನನಗಿರುವ ನಂಬಿಕೆ, ಅಮೂಲ್ಯವಾದ ನಂಬಿಕೆ, ಅದನ್ನು ಹಿಡಿದುಕೊಳ್ಳುತ್ತೇನೆ. ಶ್ರೇಷ್ಠ ನಂಬಿಕೆ ಹೋರಾಟವನ್ನು ಮಾಡುತ್ತೇನೆ. ಆಮೇನ್. ಸೊ ಅಲ್ಲಿ ಮೇಲೆ ಹಂಗಾದಾಗ ಅಲ್ಲಿ ಕೆಳಗಡೆ ಇನ್ನೊಂದು ಸನ್ನಿವೇಶ. ಓಕೆ, ಕೆಳಗಡೆ ಏನಾಗ್ತಾ ಇದೆ? ಇನ್ನೂ 9 ಶಿಷ್ಯರು ಒಂದೇ ಒಂದು ದೆವ್ವ ಜೊತೆ ಗುದ್ದಾಡ್ತಾ ಇದ್ದಾರೆ. ಒಂದು ಅಪ್ಪ ಒಂದು ಮಗನ ಕರ್ಕೊಂಡ್ಬಂದಿದ್ದಾರೆ, ದೆವ್ವ ಪೀಡಿತನಂತ ಮಗ. ಅವನ ಕರ್ಕೊಂಡ್ಬಂದಾಗ ಅಲ್ಲಿ ಏನು ಮಾಡ್ತಾರೆ? ಬಿಡ್ಸೋಕ್ಕಾಗ್ತಾ ಇಲ್ಲ. ಯೇಸು ಕೆಳಗಿಳಿದು ಬರ್ತಾನೆ, ನೋಡ್ತಾನೆ, ಅವ್ರನ್ನ ಪ್ರಶ್ನೆ ಮಾಡ್ತಾನೆ, ಏನಾಯಿತು ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ, ತಂದೆ ಹೇಳ್ತಾನೆ, ನಾನು ನನ್ನ ಮಗನನ್ನು ನಿನ್ನ ಶಿಷ್ಯರ ಬಳಿಗೆ ಕರ್ಕೊಂಡು ಬಂದೆ, ಅವನು ಗುಣವಾಗಲಿಲ್ಲ. ಯೇಸು ಸ್ವಾಮಿ ಏನು ಹೇಳಿದ್ರು ನೋಡ್ರಿ, ಶಿಷ್ಯರಿಗೆ ಏನು ಹೇಳಿದ್ರು? 9ನೇ ಅಧ್ಯಾಯ. ಓಕೆ, ನೋಡೋಣ, ವಾಕ್ಯ ತೆಗೋಣ. ಓಕೆ, ಎಲ್ಲಾ ನಂಬಿಕೆ ಇಲ್ಲದಂತ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವನನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಅಂದನು. ಆಮೇನ್. ಇಲ್ಲಿ ಆಕ್ಚುಲಿ ಇನ್ನೊಂದು ಕಡೆ ದುಷ್ಟ ಸಂತತಿ ಅಂತ ಹೇಳ್ತಾನೆ. ದುಷ್ಟ ಸಂತತಿ, ನಂಬಿಕೆ ಇಲ್ಲದವರನ್ನ ದೇವರು ತನ್ನಕ್ಕೆ ತಾನು ಹೋಲಿಸಿಕೊಳ್ಳುವುದಿಲ್ಲ. ದೇವರು ದುಷ್ಟ ಸಂತತಿ ಎಂಬುದಕ್ಕೆ ಆತನು ಗುರುತಿಸ್ತಾ ಇದ್ದಾನೆ. ಎಲೆ ಅಲ್ಪ ವಿಶ್ವಾಸಿಗಳೇ ಅಂತ ಹೇಳ್ತಾ ಇದ್ದಾನೆ. ಯಾಕೆ? ಈ ಯೇಸುವಿನ ಶಿಷ್ಯರು ಯೇಸುವಿನ ಜೊತೆ ಸತತವಾಗಿ ಇದ್ದವರು, ಆತನು ಮಾಡುವಂಥ ಅದ್ಭುತಗಳನ್ನು, ಆತನು ಕೊಟ್ಟಂಥ ಊಟವನ್ನು, ಆತನ ಜೊತೆಲಿ ದೋಣಿಯಲ್ಲಿ, ಆತನ ಜೊತೆ ನಾನಾ ಕಡೆ ಅರಣ್ಯದಲ್ಲಿ ಎಲ್ಲೇ ಇರಲಿ ಎಲ್ಲ ಕಡೆ ಆತನ ಅದ್ಭುತಗಳನ್ನು ಮಾಡಿ ಆತನ ಜೊತೆಯಲ್ಲಿ ಇದ್ದಂಥ ಶಿಷ್ಯರು. ಆ ದೆವ್ವವನ್ನು ಬಿಡಿಸ್ಲಿಕ್ಕೆ ಆಗದೆ ಹೋದಾಗ ಆತನ ಏನು ಹೇಳ್ತಾನೆ ಗೊತ್ತಾ? ಎಲೆ ಅಲ್ಪ ವಿಶ್ವಾಸಿಗಳೇ, ದುಷ್ಟ ಸಂತತಿಯೇ, ಇನ್ನೆಷ್ಟು ಕಾಲ ನಾನು ನಿಮ್ಮ ಸಂಗಡ ಇರಲಿ. ಅಂದರೆ ಯೇಸು ನಮ್ಮಿಂದ ಬಯಸ್ತಾ ಇರೋದೇನು ಗೊತ್ತಾ? ಆತನ ಇಲ್ಲದಾಗಿಯೂ ಸಹ ನಮ್ಮಲ್ಲಿ ಆ ನಂಬಿಕೆ ಆತನ ಮೇಲೆ ಹಾಗೇ ಇರಬೇಕು. ಆ ಅಮೂಲ್ಯವಾದಂಥ ನಂಬಿಕೆ ನೀವು ಹಿಡಿದಿಟ್ಕೊಳ್ಳಬೇಕು. ಆ ಒಂದು ನಂಬಿಕೆಯಿಂದ ನೀವು ಜೀವಿಸಬೇಕು. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಶಿಷ್ಯರು ನಮ್ಮಂಗೆ, ಯೇಸು ಇದ್ದರೆ ನನಗೆ ಊಟ ಇಲ್ಲ, ಊಟದ ಕೊರತೆ ಇಲ್ಲ. ಯೇಸು ಇದ್ದರೆ ನನಗೆ ಬಟ್ಟೆ ಕೊರತೆ ಇಲ್ಲ. ಯೇಸು ಇದ್ದರೆ ನನಗೆ ಮನೆ ಸಿಗ್ತದೆ. ಯೇಸು ಇದ್ದರೆ ಆಸ್ತಿ, ಐಶ್ವರ್ಯ, ಹಣ ಎಲ್ಲ ಸಿಗ್ತದೆ ಯೇಸು ಇದ್ದರೆ. ಆದರೆ ಯೇಸು ಏನು ಹೇಳ್ತಿದ್ದಾನೆ? ಎಷ್ಟು ಕಾಲ ನಿಮ್ಮ ಜೊತೆ ಇರಲಪ್ಪ? ಎಲ್ಲಿ ನಿಮ್ಮ ನಂಬಿಕೆ? ಬೇರೆ ಊಟದ ಮೇಲ, ಬೇರೆ ಬಟ್ಟೆ ಮೇಲ, ಬೇರೆ ಹಣದ ಮೇಲ, ಎಲ್ಲಿ ನಿಮ್ಮ ನಂಬಿಕೆ?
ನಂಬಿಕೆ ಇರೋರು ಇದ್ದಾರಾ ಈ ಕಟ್ಟಡದಲ್ಲಿ? ಆಮೇಲೆ ಆರ್ಭಟ ಬರುತ್ತಾ ನಂಬಿಕೆಯಿಂದ? ನಂಬಿಕೆ ಅಮೂಲ್ಯವಾದ ನಂಬಿಕೆ. ಆಮೇನ್. ನಂಬಿಕೆಯ ಶ್ರೇಷ್ಠ ಹೋರಾಟ ನಾವು ಮಾಡಬೇಕಾಗಿದೆ. ಆಮೇನ್. ಅಲ್ಲಿ ಯೇಸು ಆಗ ಅವರ ಸಂಗಡ ಮಾತನಾಡೋದನ್ನು ನಾನು ಕೇಳಿಸ್ಕೊಳ್ತೇವೆ. ಮುಂದೆ ಹೋದಮ್ಮ ಅದನ್ನು 19 ಆದಮೇಲೆ. ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು. ಆತನನ್ನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆ ಸುರಿಸುತ್ತಾ ಹೊರಳಾಡಿದನು. ಯೇಸು ಅವನ ತಂದೆಯನ್ನು ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು ಚಿಕ್ಕಂದಿನಲ್ಲಿಯೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ಓಕೆ, ಮುಂದೆ ಹೋದ. ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣೆ ಇಟ್ಟು ನಮಗೆ ಸಹಾಯ ಮಾಡು ಅಂದನು. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ? ನಂಬುವವನಿಗೆ ಎಲ್ಲಾ ಆಗುವುದು ಎಂದು ಹೇಳಿದನು. ಆಮೇನ್. ಯೇಸು ಏನ್ ಹೇಳಿದನು? ನಂಬುವವನಿಂದ, ಪಕ್ಕದಲ್ಲಿ ನೋಡ್ರಿ, ನಂಬುವವನಿಂದ ಎಲ್ಲವೂ ಅಸಾಧ್ಯ. ಅಸಾಧ್ಯನೇ ಸಾಧ್ಯನಾ? ಮತ್ತೆ ಪಕ್ಕದಲ್ಲಿ ನೋಡಿ ಹೇಳ್ರಿ, ನನ್ನ ಕಡೆ ಯಾಕೆ ನೋಡ್ತಾ ಇದ್ದೀರಿ? ಪಕ್ಕದಲ್ಲಿ ನೋಡಿ ಹೇಳ್ರಿ, ನಂಬುವವನಿಂದ ಎಲ್ಲವೂ ಸಾಧ್ಯ. ನಂಬುವವನಿಂದ ಎಲ್ಲವೂ ಸಾಧ್ಯ. ಈಗ ನಂಬಿದರೆ ಈಗೇನೆ ಸಾಧ್ಯ, ನಾಳೆ ನಂಬಿದರೆ ನಾಳೆ ಸಾಧ್ಯ. ಯಾವ ನಂಬ್ತೀರಿ? ಈಗ ನಂಬ್ತೀರಾ ನಾಳೆ ನಂಬ್ತೀರಾ? ಈಗ ನಂಬುತ್ತೀರಾ ನಾಳೆ ನಂಬುತ್ತೀರಾ? ಈಗ ನಂಬುತ್ತೇನೆ, ಈಗ ಸಾಧ್ಯ. ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡ್ರಿ, ಈಗ ನಂಬು, ಈಗ ಸಾಧ್ಯ. ನಂಬುವನಿಂದ ಎಲ್ಲ ಸಾಧ್ಯ. ಎಲ್ಲ ಅನಾರೋಗ್ಯ, ಎಲ್ಲ ಒಂದು ಕಷ್ಟ, ಎಲ್ಲ ಒಂದು ಸಮಸ್ಯೆ, ಎಲ್ಲ ಪರಿಸ್ಥಿತಿಗಳಿಗೆ ನಾನು ನಿರ್ನಾಮ ಘೋಷಿಸ್ತೇನೆ ಯೇಸುವಿನ ನಾಮದಲ್ಲಿ. ಎಲ್ಲ ಕ್ಲಿಷ್ಟ ಪರಿಸ್ಥಿತಿಗೆ, ಎಲ್ಲ ಒಂದು ಸಮಸ್ಯೆಗೆ ನಾನು ಬಿಡುಗಡೆ ಘೋಷಿಸ್ತೇನೆ. ನನ್ನ ಜೀವಿತದಿಂದ ಎಲ್ಲ ಒಂದು ಅನಾವಶ್ಯ ಸಂಗತಿಗಳು ಬಿಟ್ಟು ತೊಲಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ. ಆಮೇನ್. ಹಲ್ಲೆಲೂಯಾ. ಆಮೇನ್. ನಂಬಿಕೆ ಆರ್ಭಟದು, ನಗಬೇಡ್ರಿ. ಆಮೇನ್. ಸೊ ಯಾರು ಎಷ್ಟು ದೇವರಲ್ಲಿ ಆ ಒಂದು ನಂಬಿಕೆ ನುಡಿಸೋನೋ ಅಷ್ಟು ಅವರು ಆರ್ಭಟಿಸ್ತಾರೆ. ನಂಬಿಕೆ ಆರ್ಭಟ ಆಗಿರ್ಬೇಕು, ಸುಮ್ಮನೆ ಇರಬಾರ್ದು. ಸುಮ್ಮನೆ ಆರ್ಭಟಿಸಿದ್ರೆ ಅದು ಗಲಾಟೆ ಆಗ್ತದೆ. ಆಮೇನ್. ಹಲ್ಲೆಲೂಯಾ. ನಂಬಿಕೆಯನ್ನು ಹಿಡಿದುಕೊಳ್ಳಬೇಕು. ನಂಬಿಕೆ ಶ್ರೇಷ್ಠ ಹೋರಾಟವನ್ನು ಮಾಡಬೇಕು. ಆಮೇನ್. ಹಲ್ಲೆಲೂಯಾ. ಈ ನಂಬಿಕೆಯಲ್ಲಿ ನಾವು ಬೆಳೆಯಬೇಕು. ದೇವರು ಯೇಸು ಅದನ್ನೇ ಹೇಳ್ತದಾನೆ, ನೀನು ನಂಬುವುದಾದರೆ, ನೀನು ನಂಬುವುದಾದರೆ ಎಲ್ಲವೂ ಆಗುವುದು. ಎಲ್ಲವೂ ಆಗುವುದು. ಹೇಳ್ರಿ, ನಾನು ನಂಬುವುದಾದರೆ ಎಲ್ಲವೂ ಆಗುವುದು. ನೀವು ಏನು ಹೇಳ್ತಿರೋ ಅದನ್ನೇ ಹೊಂದ್ಕೊಳ್ತೀರಿ ನೋಡ್ರಿ. ನಂಬಿಕೆಯಿಂದ ಏನು ಬಾಯಿ ತೆರೆದು ಮಾತಾಡ್ತಿರೋ ಅದನ್ನೇ ಹೊಂದ್ಕೊಳ್ತೀರಿ. ನಂಬಿಕೆಯಿಂದ ಆಗ್ತದೆ ಅಲ್ಲ. ನೀನು ನಂಬಿದರೆ, ನಾನು ನಂಬಿದರೆ ಎಲ್ಲವೂ ಆಗುವುದು. ಬಾಯಿ ತೆರೆದು ಹೇಳ್ರಿ ಎಲ್ಲರೂ, ನಾನು ನಂಬಿದರೆ ಎಲ್ಲವೂ ಆಗುವುದು. ಹೇಳದೇ ಇದ್ರೆ ಆಗೋದಿಲ್ಲ. ನಂಬಿಕೆಯ ಒಂದು ಭಾಗ ಏನು ಗೊತ್ತಾ? ನಂಬಿಕೆ ಹೃದಯದಲ್ಲಿ, ಅದರ ಅರಿಕೆ ಬಾಯಲ್ಲಿ. ನೀವು ರಕ್ಷಣೆ ಹೆಂಗೆ ಹೊಂದಿದಿರಿ? ರಕ್ಷಣೆ ಹೇಗೆ ಹೊಂದಿದಿರಿ? ಯೇಸುವಿನ ಮಗು ಹೇಗಾದ್ರಿ? ಹೃದಯದಲ್ಲಿ ನಂಬಿದೆವು, ಬಾಯಿಂದ ಆವಾಗ ನೀವು ರಕ್ಷಣೆ ಹೊಂದಿದ್ದೀರಿ. ಹಾಗೆ ಆ ವಾಗ್ದಾನಗಳು, ಆ ದೇವರ ಒಂದು ಆ ಪ್ರಕಟ ಮಾಡಿದಂಥ ಒಂದು ವಚನಗಳನ್ನು ನಾವು ಹೃದಯದಲ್ಲಿ ನಂಬಬೇಕು. ಅದನ್ನು ನಾವು ಬಾಯಿಂದ ಅರಿಕೆ ಮಾಡಬೇಕು. ಅದೇ ನಂಬಿಕೆ ಅಂತೇವೆ. ಬರೀ ಹೃದಯದಲ್ಲಿ ನಂಬಿದ್ರೆ, ಬಾಯಿಂದ ಅರಿಕೆ ಮಾಡದೆ ಹೋದರೆ ಅದು ನಂಬಿಕೆ ಅಲ್ಲ. ಹೃದಯದಲ್ಲಿ ಮಾತ್ರ ನಂಬ್ತೀನಿ, ನಾನು ಬಾಯಿಂದ ಅರಿಕೆ ಮಾಡೋಕ್ಕೆ ಸ್ವಲ್ಪ ಮುಜುಗರ, ಸ್ವಲ್ಪ ನಾಚಿಕೆ, ಇಲ್ಲಪ್ಪ ನಾನು ಬಾಯಿ ತೆಗೆಯಲ್ಲ ಅಂತಂದರೆ, ದುರಾತ್ಮ ಸೈತಾನ್ಗಳು ಕೂಡ ಯೇಸು ದೇವರಂತ ನಂಬ್ತವಂತೆ. ನಿಮಗೂ ಅವನಿಗೆ ಏನು ವ್ಯತ್ಯಾಸ? ಮತ್ತೆ ನಮಗೂ ಅವನಿಗೆ ಏನು ವ್ಯತ್ಯಾಸ? ನಾವು ನಂಬಿ ಅರಿಕೆ ಮಾಡುತ್ತೇವೆ. ಅವು ನಂಬುತ್ತವೆ, ಅರಿಕೆ ಮಾಡದೆ ಕಂಗಾಲಾಗಿ ದಿಕ್ಕೆಟ್ಟು ಓಡುತ್ತವೆ. ದುರಾತ್ಮ ಅರಿಕೆ ಮಾಡಲ್ಲ. ಆಮೇನ್. ಓಕೆ, ಮುಂದೆ ಹೋದಮ್ಮ.
ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ಆಮೆನ್, ಹಲ್ಲೆಲೂಯ. ನನಗೆ ನಂಬಿಕೆ ಕಡಿಮೆ ಆಗಿದ್ದರೆ ಸಹಾಯ ಮಾಡು ಎಂಬುದಾಗಿ ಆ ತಂದೆ ಕೇಳುತ್ತಾ ಇದ್ದಾನೆ. ಹಲ್ಲೆಲೂಯ. ಶಿಷ್ಯರು ಕೂಡ ಕೇಳ್ತಾರೆ, ಯೇಸು ಸ್ವಾಮಿ ಮಾಡುವಂಥ ಅದ್ಭುತ ಕಾರ್ಯಗಳು ನೋಡಿ ಆತನಿಗೆ ಆ ಲೂಕನ ಬರೆದ ಸುವಾರ್ತೆ 17ನೇ 5ನೇ ವಚನದಲ್ಲಿ ನಾವು ನೋಡ್ತೇವೆ, ಶಿಷ್ಯರು ಹೋಗಿ ಯೇಸುವಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಅಂತ ಕೇಳುತ್ತಾರೆ. ಹಲ್ಲೆಲೂಯ. ಅಂದರೆ ಒಂದು ಅರ್ಥ ಮಾಡಿಕೊಳ್ಬೇಕು, ಕಡಿಮೆ ನಂಬಿಕೆ ಕಡಿಮೆ ಅದ್ಭುತಗಳು, ಹೆಚ್ಚು ನಂಬಿಕೆ ಹೆಚ್ಚು ಅದ್ಭುತಗಳು, ಸ್ವಲ್ಪ ನಂಬಿಕೆ ಸ್ವಲ್ಪ ಅದ್ಭುತಗಳು, ಹೆಚ್ಚು ನಂಬಿಕೆ. ನಿಮಗೆ ಎಷ್ಟು ಅದ್ಭುತ ಬೇಕು, ನಿಮ್ಮ ನಂಬಿಕೆ ಅಷ್ಟು ಮಟ್ಟದಲ್ಲಿ ಇರಬೇಕು. ಹಲ್ಲೆಲೂಯ. ಆತನು ಮಹತ್ತಾದಂಥ ಮಹತ್ಕಾರ್ಯಗಳನ್ನು ಮಾಡಲಿಕ್ಕೆ ಆಗದೇ ಇರುವಂಥ ಕಾರಣ ಏನು ಗೊತ್ತಾ? ಅವರ ಅಪನಂಬಿಕೆಯಿಂದ. ದೇವರು ಮಿತಿ ಮಾಡಲ್ಪಡುತ್ತಾನೆ ನಮ್ಮ ನಂಬಿಕೆ ಇಲ್ಲದೆ ಇದ್ದಾಗ. ದೇವರು ಅಪರಿಮಿತ ದೇವರು. ಆತನು ಕೊಡದೆ ಆತನ ಕೈ ಮೊಟಗೈ ಅಲ್ಲ. ಆತನು ಹಸ್ತ ಚಾಚಿ ಕೊಡುವಂಥ ದೇವರು. ಆಮೆನ್, ಹಲ್ಲೆಲೂಯ. ಓಕೆ, ಎಲ್ಲಲ್ರಿ ನಂಬಿಕೆಯನ್ನ ಹೆಚ್ಚಿಸಿಕೊಳ್ಳುತ್ತೇನೆ. ಎಷ್ಟು ಜನ ಹೇಳ್ತಾರೆ ನಂಬಿಕೆಯನ್ನು ಹೆಚ್ಚಿಸ್ಕೊಳ್ಬೇಕಂತ? ಹೆಚ್ಚು ನಂಬಿಕೆ ಇದ್ರೆ ಹೆಚ್ಚು ಅದ್ಭುತ, ಹೆಚ್ಚು ಬಿಡುಗಡೆ. ಬರೀ ಅದ್ಭುತ ಮಾತ್ರ ಅಲ್ಲ, ದೇವರು ನಿಮ್ಮ ಮೂಲಕವಾಗಿ ಏನೇನು ಮಾಡಲು ಬಯಸುತ್ತಾ ಇದ್ದಾನೋ ಅದು ನಿಮ್ಮಿಂದ ಆಗುತ್ತದೆ, ನೀವು ನಂಬಿಕೆಯನ್ನು ಹೆಚ್ಚಿಸಿಕೊಂಡಾಗ. ಹಲ್ಲೆಲೂಯ. ಕೇವಲ ನೀವು ಮಾತ್ರ ಆಶೀರ್ವಾದ ಹೊಂದ್ಕೊಳ್ಬೇಕೆಂಬುದಾಗಿ ದೇವರು ನಿಮ್ಮನ್ನು ಉಂಟು ಮಾಡಲಿಲ್ಲ. ನಿಮ್ಮ ಮೂಲಕವಾಗಿ ಜನಾಂಗಗಳು ಆಶೀರ್ವಾದ ಹೊಂದಬೇಕೆಂಬುದಾಗಿ ಆತನು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ಹಲ್ಲೆಲೂಯ. ಓಕೆ, 2ನೇ ಪೇತ್ರ ಮೊದಲನೇ ಅಧ್ಯಾಯ. 2ನೇ ಪೇತ್ರ ಮೊದಲನೇ ಅಧ್ಯಾಯ ಮೊದಲನೇ ವಚನದಿಂದ ಕೆಲವು ವಚನಗಳು ಓದ್ಕೊಳ್ಳೋಣ. ಯೇಸು ಕ್ರಿಸ್ತನ ದಾಸನೂ ಅಪೋಸ್ತಲನೂ ಆಗಿರುವ ಸಿಮೆಯೋನ ಪೇತ್ರನು ನಮ್ಮ ದೇವರ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ ನೀತಿಯಿಂದ ನಮ್ಮೊಂದಿಗೆ ಅಮೂಲ್ಯವಾದ ನಂಬಿಕೆಯನ್ನು ಹೊಂದಿದವರಿಗೆ ಬರೆಯುವುದೇನೆಂದರೆ, ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯು ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ. ಆಮೆನ್. ನಿಮ್ಮ ಅಮೂಲ್ಯವಾದಂಥ ನಂಬಿಕೆ ನಿಮಗೆ ಕೃಪೆಯನ್ನು ಶಾಂತಿಯನ್ನು ಹೆಚ್ಚೆಚ್ಚಾಗಿ ಉಂಟು ಮಾಡುತ್ತದೆ. ದೇವ್ರ ಕೃಪೆ ಇದ್ದರೆ ನಾನು ಇದು ಮಾಡಬಲ್ಲೆ, ದೇವ್ರ ಚಿತ್ತ ಇದ್ದರೆ ನಾನು ಇದು ಕೊಂಡ್ಕೋಬಲ್ಲೆ, ದೇವ್ರ ಚಿತ್ತ ಇದ್ದರೆ ಕೃಪೆ ಇದ್ದರೆ ದೇವ್ರು ಅಂದ್ಕೊಂಡ್ರೆ ಅಂತ ನಾವು ಅನೇಕ ಸರಿ ಅಂದ್ಕೊಂಡ್ರೆ ಇದ್ದರೆ ಅದನ್ನ ಚಿತ್ತ ಆದರೆ ಇಂಥವೆಲ್ಲ ಮಾತಾಡ್ತಾ ಇರ್ತೀವಿ. ನಮ್ಮ ನಂಬಿಕೆಯಿಂದ ಹೆಚ್ಚೆಚ್ಚಾದಂಥ ಕೃಪೆ, ಹೆಚ್ಚೆಚ್ಚಾದಂಥ ಸಮಾಧಾನ, ಹೆಚ್ಚೆಚ್ಚಾದಂಥ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಲು ಶಕ್ತರಾಗಿದ್ದೇವೆ. ಹಲ್ಲೆಲೂಯಾ. ಅದಕ್ಕೆ ಇದು ಅಮೂಲ್ಯವಾದ ನಂಬಿಕೆ. ಇದನ್ನು ತಾತ್ಸಾರ ಮಾಡಬಾರ್ದು. ಅಮೂಲ್ಯವಾದಂಥ ನಂಬಿಕೆ, ಇದನ್ನು ಹೆಚ್ಚಿಸ್ಕೊಳ್ಬೇಕು. ಹೇಗೆ ಹೆಚ್ಚಿಸ್ಕೊಳ್ಳೋದು? ವಾಕ್ಯ ಹೇಳುತ್ತೆ, ರೋಮ 10:17 ಓದೋದು ಬೇಡ. ದೇವರ ವಾಕ್ಯವನ್ನು ಕೇಳುವುದರಿಂದಲೂ ಮತ್ತು ಪುನಃ ಕೇಳುವುದರಿಂದಲೂ ನಂಬಿಕೆಯು ಹೆಚ್ಚಾಗುತ್ತದೆ, ಬರುತ್ತದೆ. ನಂಬಿಕೆ ಬರುತ್ತದಂತೆ. ಒಂದು ವೇಳೆ ಕಡಿಮೆ ಇದ್ದರೆ ವಾಕ್ಯ ಕಡಿಮೆ ಆಗಿರಬೇಕು, ಅದಕ್ಕೆ ಕಡಿಮೆ ಇದೆ. ವಾಕ್ಯವನ್ನು ಹೆಚ್ಚಿಸಿಕೊಂಡ್ರೆ ನಮ್ಮ ನಂಬಿಕೆ ಕೂಡ ಹೆಚ್ಚಾಗುತ್ತದೆ. ವಾಕ್ಯದ ಪ್ರಮಾಣ ನಾವು ಎಷ್ಟು ಸ್ವೀಕರಿಸ್ತೇವೋ ಅದಕ್ಕೆ ತಕ್ಕ ಪ್ರಮಾಣ ನಮ್ಮ ನಂಬಿಕೆ ಆಗಿರುತ್ತದೆ. ನೀವು ನಂಬಿಕೆ ಹೆಚ್ಚಾಗಲಿ ಅಂತ ಎದೆ ಪಡ್ಕೊಂಡ್ರಲ್ಲ. ವಾಕ್ಯವೇನಾಗಬೇಕು? ಹೆಚ್ಚಾಗಿ ನಾವು ಕೇಳಿಸಿಕೊಳ್ಳಬೇಕು. ವಾಕ್ಯವನ್ನು ಕೇಳುವುದರಿಂದಲೂ ಪುನಃ ಕೇಳುವುದರಿಂದಲೂ ನಂಬಿಕೆ ಹೆಚ್ಚಾಗ್ತದೆ. ಯೂದ 20 ಒಂದೇ ಅಧ್ಯಾಯ ಇದೆ. ಯೂದನ ಬರೆದ ಪತ್ರಿಕೆಯಲ್ಲಿ 20ನೇ ವಚನ ಅದು ಹೇಳ್ತದೆ, ನಿಮ್ಮ ನಂಬಿಕೆ, ಶ್ರೇಷ್ಠ ನಂಬಿಕೆಯನ್ನು ಅನ್ಯ ಭಾಷೆಯಲ್ಲಿ ಮಾತನಾಡುವುದರ ಮೂಲಕವಾಗಿ ಅಥವಾ ಆತ್ಮನಲ್ಲಿ ಪ್ರಾರ್ಥಿಸುವುದರ ಮೂಲಕವಾಗಿ ನಿಮ್ಮ ಶ್ರೇಷ್ಠ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿರಿ. ನಿಮ್ಮ ಅತಿ ಪರಿಶುದ್ಧವಾದಂಥ ನಂಬಿಕೆಯನ್ನು ನೀವು ವಾಣಿಗಳಲ್ಲಿ ಮಾತನಾಡೋದ್ರಿಂದ, ಆತ್ಮನಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿಸಿಕೊಳ್ಳಿರಿ. ಈ ರೀತಿಯಲ್ಲಿ ನಮ್ಮ ನಂಬಿಕೆ ಹೆಚ್ಚಾಗ್ತದೆ. ವಾಕ್ಯದಿಂದ, ಆತ್ಮನಿಂದ.
ದೇವರ ವಾಕ್ಯವನ್ನು ಓದುವುದರಿಂದ, ದೇವರ ಒಂದು ಆತ್ಮನಿಗೆ ಅನುಗುಣವಾಗಿ ಪ್ರಾರ್ಥಿಸುವುದರಿಂದ ನಮ್ಮ ನಂಬಿಕೆಯು ಹೆಚ್ಚಾಗುತ್ತದೆ. ಹಲ್ಲೆಲೂಯಾ. ಅಮೂಲ್ಯವಾದ ನಂಬಿಕೆ, ಅದನ್ನು ನಾವು ಹಿಡಿದುಕೊಳ್ಳೋಣ. ಅದನ್ನು ನಾನು ಹಿಡಿದುಕೊಳ್ಳುತ್ತೇನೆ. ಆ ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ನಾನು ಹೋರಾಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರೋಗವನ್ನು ಸಹಿಸ್ಕೊಳ್ಬಾರ್ದು. ಅದು ನಂಬಿಕೆ ಒಳ್ಳೆಯ ಹೋರಾಟ ಅಲ್ಲ, ಶ್ರೇಷ್ಠ ಹೋರಾಟ. ಹೋರಾಡಬೇಕು. ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದ ಹಾಗೆ ಈ ಒಂದು ಸಭೆ ಮುಗಿಯೋಷ್ಟರೊಳಗಾಗಿ ಆ ನಂಬಿಕೆಯಿಂದ ನಾವು ಎಲ್ಲವೂ ಸಾಧ್ಯ ಅಂತ ನಾವು ಆಗಲೇ ಆಯ್ಕೆ ಮಾಡಿದಂತೆ ಪ್ರತಿಯೊಂದು ಬಿಡುಗಡೆ, ಅದ್ಭುತ, ಆಶೀರ್ವಾದ, ನಿಮ್ಮ ಅಭಿವೃದ್ಧಿ ನಿಮ್ಮ ಜೀವಿತದಲ್ಲಿ ನಾನು ಘೋಷಿಸ್ತೇನೆ. ನಂಬಿಕೆಯಿಂದ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಒಂದು ಆದಾಯದಲ್ಲಿ, ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ಅಭಿವೃದ್ಧಿ ನಾನು ನುಡಿತೇನೆ ಯೇಸು ನಾಮದಲ್ಲಿ. ಅಸಾಧ್ಯವಾದದ್ದು ಒಂದೂ ಇಲ್ಲ. ಯಾರು ಆಮೇನಂದರೋ ನಂಬಿಕೆಯಿಂದ ಅವರು ಹೊಂದ್ಕೊಂಡಿದ್ದಾರೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಮುಂದೆ ಹೋದಮ್ಮ. ಅದನ್ನು 2 ಪೇತ್ರ 1 2ನೇ ವಚನ. ಬೇಗ ಹೋಗೋಣ. 2 ಪೇತ್ರ 1ನೇ ಅಧ್ಯಾಯ 2ನೇ ವಚನ. ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯೂ ಶಾಂತಿಯೂ ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ. ಆಮೇಲೆ 3ನೇ ವಚನ. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ದೊರೆಯಿತೆಂದು ಬಲ್ಲೆವಷ್ಟೇ. ಆತನ ದೈವ ಶಕ್ತಿ, ಯೇಸುವಿನ ದೈವ ಶಕ್ತಿ, ಡಿವೈನ್ ಪವರ್ ಈಸ್ ಅಟ್ ವರ್ಕ್. ನಮ್ಮಲ್ಲಿ ನಿಮ್ಮಲ್ಲಿ ಕೆಲಸ ಮಾಡುತ್ತಾ ಇದೆ. ಎಲ್ಲರಿ, ದೇವರ ದೈವ ಶಕ್ತಿ ನನ್ನಲ್ಲಿ ಕೆಲಸ ಮಾಡುತ್ತಾ ಇದೆ. ಕೆಲಸ ಮಾಡುತ್ತಾ ಏನು ಮಾಡ್ತಾ ಇದೆ? ನಮಗೆ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವನ್ನೂ ಅದು ಕೊಡುತ್ತದೆ. ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವನ್ನೂ ಯಾವುದು ಕೊಡುತ್ತೆ? ದೈವಿಕ ಶಕ್ತಿ. ಆಮೇನ್. ಓಕೆ, ಮುಂದೆ ಹೋದಮ್ಮ. ಈ ದೈವಿಕ ಶಕ್ತಿ ನಮ್ಮಲ್ಲಿದೆ. ಅಮೂಲ್ಯ ನಂಬಿಕೆಯಿಂದ ನಮಗೆ ದೈವಿಕ ಶಕ್ತಿ ನಮ್ಮಲ್ಲಿದೆ. ಜೀವಕ್ಕೂ ಭಕ್ತಿಗೂ ಬೇಕಾದೆಲ್ಲವನ್ನು ಅದು ನಮಗೆ ಒದಗಿಸುತ್ತದೆ. ಮುಂದೆ, ನೀವು ಲೋಕದಲ್ಲಿ ದುರಾಶೆಯುಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಆಮೇನ್. ಅಮೂಲ್ಯವಾದ ಉತ್ಕೃಷ್ಟವಾದ ಒಂದು ವಾಗ್ದಾನಗಳು ನಮಗಿವೆ. ಎಷ್ಟು ಜನ ಹೇಳ್ತಾರೆ ನಮ್ಮ ದೇವರು ವಾಗ್ದಾನಗಳನ್ನು ಮಾಡಿದ್ದಾನೆ? ಆಮೆನ್. ಎಲ್ಲ ವಾಗ್ದಾನಗಳು, ವಾಕ್ಯ ಹೇಳ್ತದೆ 34,000 ವಾಗ್ದಾನಗಳು. ಓಕೆ, ಆಮೇನ್. ಎಲ್ಲ ಬೈಬಲ್ನಂಥ ವಾಗ್ದಾನಗಳು ಅದು ನಿಮಗಾಗಿ ಮಾಡಲ್ಪಟ್ಟಿದೆ. ಈ ಉತ್ಕೃಷ್ಟ ಅಮೂಲ್ಯವಾದಂಥ ವಾಗ್ದಾನಗಳಿವೆ. ಅದನ್ನು ನಂಬಿಕೆ, ಅಮೂಲ್ಯವಾದ ನಂಬಿಕೆಯಿಂದ ನಮ್ಮಲ್ಲಿ ಕಾರ್ಯ ಸಾಧಿಸ್ತಾ ಇರುವಂಥ ಒಂದು ದೈವಿಕ ಶಕ್ತಿಯಿಂದ ನಾವು ಆತನ ಒಂದು ದೈವ ಸ್ವಭಾವದ ಒಂದು ಪಾಲುಗಾರರಾಗಿರಬೇಕೆಂಬುದಾಗಿ ಅದು ನಮ್ಮನ್ನು ಮಾಡಿದೆ. ಈ ನಂಬಿಕೆ ನಾವು ಹಿಡಿದಿಟ್ಕೊಂಡ್ರೆ, ಈ ಅಮೂಲ್ಯವಾದಂಥ ನಂಬಿಕೆ ನಾವು ಕಾಪಾಡಿಕೊಂಡ್ರೆ, ಅದರಲ್ಲಿ ನಾವು ಒಳ್ಳೆಯ ಒಂದು ಶ್ರೇಷ್ಠ ಹೋರಾಟವನ್ನು ನಾವು ಮಾಡಿದರೆ ಆ ದೈವ ಸ್ವಭಾವದೊಂದು ಗುಣಲಕ್ಷಣದಲ್ಲಿ ಪಾಲುಗಾರರಾಗಿರುತ್ತೇವೆ. ಅಂದರೆ ಎಲ್ಲ ವಾಗ್ದಾನಗಳು ನಿಮಗೆ ಕೊಡಲ್ಪಟ್ಟದ್ದು ಅದು ನೆರವೇರುತ್ತದೆ. ಇಂದು ನಂಬಿದರೆ ಹಿಂದೆ. ಆಮೇನ್. ಹಲ್ಲೆಲೂಯಾ. ಎಲ್ಲರೂ ದೈವಿಕ ಶಕ್ತಿ, ದೈವ ಸ್ವಭಾವ, ದೈವಿಕ ಶಕ್ತಿ, ದೈವ ಸ್ವಭಾವ. ದೈವಿಕ ಶಕ್ತಿ ಒಳಗಡೆ, ದೈವ ಸ್ವಭಾವ ಹೊರಗಡೆ. ಶಕ್ತಿ ಒಳಗಿರೋದ್ರಿಂದ ಸ್ವಭಾವ ಹೊರಗಡೆ ತೋರ್ಪಡುತ್ತದೆ. ಅದು ಹೇಗೆ? ನಂಬಿಕೆಯಿಂದ. ಅಮೂಲ್ಯವಾದ ನಂಬಿಕೆ. ಮೊದಲನೇ ವಚನದಲ್ಲಿ ಹೇಳಿದಂಥ ನಂಬಿಕೆಯಿಂದ ಆ ದೈವಿಕ ಶಕ್ತಿ ನಿಮ್ಮಲ್ಲಿದೆ. ಆ ದೈವಿಕ ಶಕ್ತಿಯಿಂದ, ನಂಬಿಕೆಯಿಂದ ನೀವು ದೈವ ಸ್ವಭಾವದ ಪಾಲುಗಾರರು. ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡ್ರಿ, ದೈವಿಕ ಶಕ್ತಿ ನಿನ್ನಲ್ಲಿದೆ. ಆದ್ದರಿಂದ
ದೈವ ಸ್ವಭಾವ ನಿನ್ನ ಮೂಲಕವಾಗಿ ಕಾಣುತ್ತದೆ. ಆಮೇಲೆ ಓಕೆ, ಮುಂದೆ ಹೋದ್ರೆ ಅದನ್ನು ಈಗ ನೋಡೋಣ. ಈ ನಂಬಿಕೆ, ಅಮೂಲ್ಯವಾದ ನಂಬಿಕೆ ಇರೋದ್ರಿಂದ ನಮಗೆ ದೈವಿಕ ಶಕ್ತಿ ಇದೆ, ನಮಗೆ ದೈವಿಕ ಸ್ವಭಾವ ಇದೆ, ಎರಡೂ ಇದೆ. ಜೀವಕ್ಕೂ ಭಕ್ತಿಗೂ ಬೇಕಾದದ್ದು ಎಲ್ಲವೂ, ಅಂದರೆ ಇಹಲೋಕದಲ್ಲಿಯೂ ಮತ್ತು ಆತ್ಮಿಕ ಒಂದು ಜೀವಿತಕ್ಕೂ ಬೇಕಾದದ್ದು ಎಲ್ಲವೂ ಸಹ ನಮಗೆ ಲಭಿಕೆ ಇದೆ, ಸಿದ್ಧವಾಗಿದೆ. ಆದರೆ ನಾವು ಏನೋ ಮಾಡಬೇಕಿಲ್ಲಿ. ನೋಡೋಣ ಮುಂದೆ ಏನು ಹೇಳ್ತೀನಿ ನೋಡ್ರಿ. ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಎಲ್ಲೆಲ್ರಿ ಕೂಡಿಸಿರಿ, ಗಟ್ಟಿಗೆ ಹೇಳ್ರಿ ಕೂಡಿಸಿರಿ. ಏನು ಮಾಡ್ಬೇಕಂತೆ? ಕೂಡಿಸ್ಬೇಕಂತೆ. ಏನು ಕೂಡಿಸ್ಬೇಕಂತೆ? ನಿಮ್ಗೆ ಸರಳವಾಗಿ ನಾನು ಹೇಳ್ತೀನಿ. ಭಕ್ತಿಗೆ ಏನೋ ಕೂಡಿಸ್ಬೇಕಂತೆ. 7 ವಿಷಯಗಳು ಹೇಳ್ತದೆ. ಭಕ್ತಿಗೆ ನಾವೇನೋ ಕೂಡಿಸ್ಬೇಕು. ಅಮೂಲ್ಯವಾದ ನಂಬಿಕೆ. ಓಕೆ, ನಮ್ಮಲ್ಲಿ ಒಂದು ದೈವ ಶಕ್ತಿ ಕೆಲಸ ಮಾಡ್ತಾ ಇದೆ. ನಮ್ಮ ಹೊರಗಡೆ ಆ ಒಂದು ದೈವ ಸ್ವಭಾವದ ಒಂದು ಪಾಲುಗಾರರಾಗಿದ್ದೇವೆ. ಆ ಒಂದು ದೈವ ಸ್ವಭಾವ ಹೊರಗಡೆ ತೋರಬೇಕು ಅಥವಾ ಕಾಣಿಸ್ಕೊಳ್ಬೇಕು, ಜನರು ನೋಡಬೇಕು ಅಂದರೆ ನಾವು ನಮ್ಮ ಭಕ್ತಿಗೆ ಇವುಗಳನ್ನು ಸೇರಿಸ್ಬೇಕು. ಆಮೇಲೆ ಓಕೆ, ನಾನು ಓದ್ತೇನೆ, ಕೇಳಿಸ್ಕೊಳ್ರಿ. ಭಕ್ತಿಗೆ ಏನೇನು ಸೇರಿಸ್ಬೇಕಂತ ಹೇಳ್ತಾನೆ. 7 ವಿಷಯಗಳನ್ನು ಸೇರಿಸ್ತಾನೆ. ಏನಂತ? ನಂಬಿಕೆಗೆ ಸದ್ಗುಣವನ್ನು. ಸದ್ಗುಣ ಅಂದರೆ ಒಳ್ಳೆಯ ಗುಣ ಇರಬೇಕು. ಅನೇಕರಿಗೆ ನಂಬಿಕೆ ಇದೆ, ಆದರೆ ಸದ್ಗುಣ ಇಲ್ಲ, ಒಳ್ಳೆಯ ಗುಣ ಇಲ್ಲ. ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಇನ್ನೊಬ್ಬರಿಗೆ ನಾವು ಅವ್ರಿಗೆ ಕೈ ಹಿಡಿಬೇಕು ಅಂತ ಒಂದು ಒಳ್ಳೆಯ ಗುಣಗಳಿಲ್ಲ, ಸದ್ಗುಣಗಳು. ನಂಬಿಕೆಗೆ ಸದ್ಗುಣವನ್ನು ಸೇರಿಸಬೇಕು. ಆಗ ಮಾತ್ರ ನಮ್ಮ ಅಮೂಲ್ಯ ನಂಬಿಕೆಯನ್ನು ನಾವು ಬೆಳೆಯುವಂತೆ ಮಾಡುತ್ತೇವೆ ಅಥವಾ ನಾವು ಕಾಪಾಡಿಕೊಳ್ಳುತ್ತೇವೆ. ಆಗ ಮಾತ್ರ ನಾವು ನಂಬಿಕೆಯನ್ನು ಹಿಡಿದಿಟ್ಕೊಳ್ಳಬಹುದು. ನಂಬಿಕೆ ಇದ್ದು ಸದ್ಗುಣ ಅದಕ್ಕೆ ಸೇರಿಸದೆ ಹೋದರೆ ನಮ್ಮ ನಂಬಿಕೆ ಅದು ಅಪನಂಬಿಕೆಗೆ ಸಮಾನ. ಓಕೆ, ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು. ಜ್ಞಾನ ಅಂದರೆ ಕ್ರಿಯಾರೂಪದಲ್ಲಿ ಒಂದು ವಿವೇಕ. ಆಮೇನ್, ಹಲ್ಲೆಲೂಯಾ. ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥ ಜ್ಞಾನ, ದೇವರ ವಾಕ್ಯದಿಂದ ಪ್ರಕಟೀಕರಣವಾದಂಥ ಒಂದು ಜ್ಞಾನ. ಹೋದವರು ನಾವು ಕೇಳಿಸ್ಕೊಂಡ್ವಿ, ಯೇಸು ಆತನು ಪ್ರಕಟಣೆ, ತನ್ನನ್ನು ತಾನು ಆತನು ಪ್ರಕಟ ಮಾಡುತ್ತಾನೆ. ವಾಕ್ಯದ ಜ್ಞಾನ, ಲೋಕಜ್ಞಾನ ಎಲ್ಲಿ ಕೊರತೆ ಇಲ್ಲ. ಅದು ನಾವು ಬೈಬಲ್ ಓದಂಥ ಅವಶ್ಯಕತೆ ಇಲ್ಲ, ಏನೂ ಬೇಡ. ಸುಮ್ಮನೆ ಇದ್ರೆ ಸಾಕು, ಲೋಕಜ್ಞಾನ ಬರ್ತದೆ. ಇದು ಆ ಜ್ಞಾನದ ಬಗ್ಗೆ ಮಾತನಾಡ್ತಾ ಇಲ್ಲ. ನಿಮ್ಮ ಭಕ್ತಿಗೆ ಸದ್ಗುಣವನ್ನು ಸೇರಿಸಿರಿ, ಆ ಸದ್ಗುಣಕ್ಕೆ ನೀವು ಜ್ಞಾನವನ್ನು, ವಾಕ್ಯದ ಒಂದು ಪ್ರಕಟೀಕರಣ ಆದಂಥ ಜ್ಞಾನ. ಹಲ್ಲೆಲೂಯಾ. ನಿಮಗೆ ಕಷ್ಟ ಇರುವಾಗ ವಾಕ್ಯ ಓದ್ತಾ ಇರ್ತೀರಿ. ವಾಕ್ಯ ಓದಬೇಕಾದ್ರೆ ದೇಸು ಸ್ವಾಮಿ ಆ ಒಂದು ಬಿರುಗಳನ್ನು ನೋಡಿ ಆತನು ಗದರಿಸಿದನು ಅಂತ ತಿಳಿದುಕೊಂಡಾಗ ಆ ತಿಳುವಳಿಕೆ, ವಾಕ್ಯದ ಒಂದು ಜ್ಞಾನ, ಓ ನಾನು ಪರಿಸ್ಥಿತಿಯ ಮೇಲೆ ಗದರಿಸಬಹುದು. ಸೈತಾನ್ ನಾಯಿ ಬೊಗಳಂತೆ ನನ್ನ ಬೆನ್ನತ್ತಿ ಹಿಂದೆ ನನ್ನಿಂದನೇ ಇದ್ದಾನೆ, ಬೊಗಳ್ತಾನೇ ಇದ್ದಾನೆ. ನಾನು ಏನು ಮಾಡಬೇಕು? ಆಳಬೇಕಾ? ಹೆಂಗೆ ಆಳಬೇಕು? ಯೇಸು ಏನು ಹೇಳ್ತಾನೋ, ಯೇಸು ಏನು ಮಾಡಿದಾನೋ ಅದನ್ನು ನಾವು ಮಾಡುವಂತೆ ಆ ಜ್ಞಾನ ನಮಗೆ ತಿಳಿಸ್ತದೆ. ಭಕ್ತಿ ಇರ್ಬೋದು, ಆ ಭಕ್ತಿನ ಹೆಂಗೆ ಉಪಯೋಗ ಮಾಡಬೇಕನ್ನುವಂಥ ಜ್ಞಾನ ನಮಗೆ ಬೇಕು. ಅದು ವಾಕ್ಯದ ಜ್ಞಾನದಿಂದ ನಮಗೆ ಸಿಗುತ್ತದೆ, ಆತ್ಮನ ಜ್ಞಾನದಿಂದ ನಮಗೆ ಸಿಗುತ್ತದೆ. ಹಲ್ಲೆಲೂಯಾ. ನಂಬಿಕೆಗೆ ಸದ್ಗುಣ, ಸದ್ಗುಣಕ್ಕೆ ಜ್ಞಾನ, ಜ್ಞಾನಕ್ಕೆ ಏನು ಸೇರಿಸ್ಬೇಕಂತೆ? ದಮೆ ಅಂದ್ರೆ ಏನು? ದಮೆ ಅಂದರೆ ಸೆಲ್ಫ್ ಕಂಟ್ರೋಲ್. ದಮೆ ಅಂದ್ರೆ ಏನು ಗೊತ್ತಾ? ಸೆಲ್ಫ್ ಕಂಟ್ರೋಲ್. ಸೆಲ್ಫ್ ಕಂಟ್ರೋಲ್ ಅಂದರೆ ಆಸೆಗಳು. ನಮಗೆ ಆಸೆಗಳಿವೆ, ದುರಾಸೆಗಳಿವೆ. ಆಮೇನ್, ಓಕೆ. ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್ ಅಂದರೆ ನಾನು ನಂಬಿಕೆಯ ವ್ಯಕ್ತಿ, ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವಂಥ ಒಂದು ವ್ಯಕ್ತಿ. ಹೆಂಗೆ ಸಿಕ್ಕಂಗೆ ಮಾತಾಡಲ್ಲ ಅವನು. ಕೋಪ ಬಂದಾಗ ಕೆಲವರು ಕಂಟ್ರೋಲೇ ಇರೋಂಗಿಲ್ಲ. ನೋ ಕಂಟ್ರೋಲ್, ನೋ ಸೆಲ್ಫ್ ಕಂಟ್ರೋಲ್. ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕನ್ನುವಂಥ ಪರಿಜ್ಞಾನನೇ ಇರೋದಿಲ್ಲ. ಸೆಲ್ಫ್ ಕಂಟ್ರೋಲ್ ಇಲ್ಲ. ಹೆಂಗೆ ಬೇಕಂಗೆ ತಿಂದು ಬಿಡೋದು, ಕಂಟ್ರೋಲ್ ಇಲ್ಲ.
ಹೆಂಗೆ ಬೇಕಂಗೆ ದುರ್ಭಾಷೆ ಬಂದ್ಬಿಡೋದು ಬಾಯಿಂದ, ಕಂಟ್ರೋಲ್ ಇಲ್ಲ. ನಂಬಿಕೆಗೆ ಇವೆಲ್ಲ ಸೇರಿಸದೆ ಹೋದರೆ ನಂಬಿಕೆಗೆ ಕುಂದಾಗ್ತದೆ, ಕಟ್ಟುವುದು ಆಗುವುದಿಲ್ಲ, ಕೆಡುವಂಥ ಕೆಲಸ ಆಗ್ತದೆ. ನಮಗೆ ನಂಬಿಕೆ ಇದೆ ಅಂದರೆ ನಂಬಿಕೆಗೆ ಸದ್ಗುಣ ಇರಬೇಕು, ಸದ್ಗುಣಕ್ಕೆ ಜ್ಞಾನ ಇರಬೇಕು, ಆ ಜ್ಞಾನಕ್ಕೆ ನಾವು ದಮೆ ಇರಬೇಕು. ದಮೆ ಅಂದ್ರೇನು? ಸೆಲ್ಫ್ ಕಂಟ್ರೋಲ್ ಇರಬೇಕು, ನಿಯಂತ್ರಣ ಇರಬೇಕು. ನನ್ನ ಕೋಪ ನಿಯಂತ್ರಣದಲ್ಲಿರಬೇಕು. ಸೂರ್ಯನು ಮುಳುಗುವಷ್ಟರಲ್ಲೇ ನನ್ನ ಕೋಪ ಆರಿ ಹೋಗಬೇಕು, ಕಂಟ್ರೋಲ್ ಇರಬೇಕು. ಕೋಪವಾದರೂ ಪಾಪ ಮಾಡಬೇಡ ಅಂತ ಹೇಳಿದೆ ಯೇಸು ಸ್ವಾಮಿ. ಆಮೇನ್, ಹಲ್ಲೆಲೂಯಾ. ಓಕೆ, ಸೆಲ್ಫ್ ಕಂಟ್ರೋಲ್. ಆಮೆನ್. ದಮೆಗೆ ಏನು ಸೇರಿಸ್ಬೇಕಂತೆ? ದಮೆಗೆ ಏನು ಮಾಡಬೇಕು? ತಾಳ್ಮೆಯನ್ನು ಸೇರಿಸಿ. ನಂಬಿಕೆಗೆ ಇವೆಲ್ಲ ಸೇರಿಸ್ತಾ ಹೋದರೆ ನಮ್ಮ ನಂಬಿಕೆಗೆ ಏನಾಗ್ತದೆ ಅಂತ ನಮ್ಮ ಮುಂದೆ ಓದ್ತೇವೆ. ಓಕೆ, ಸರಿ. ತಾಳ್ಮೆ ಅಂತ ಹೇಳುವಾಗ ಅಬ್ರಹಾಮನ ಒಂದು ಕತೆ ನೆನಪು ಬರ್ತದೆ. ವಾಗ್ದಾನ ಇತ್ತು, ಆದರೆ 99 ವರ್ಷ ಆ ವಾಗ್ದಾನ ನೆರವೇರೋದಕ್ಕೆ ಕಾದನು. ಅಂದರೆ ನಾವು 99 ವರ್ಷ ಕಾಯ್ಬೇಕಾ? ಇಲ್ಲ 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 ಇಲ್ಲ, ನೀನು ನಂಬಿದರೆ ಹಿಂದೆ ಕಾಣುವೆ. ಆಮೇನ್. ಆದರೆ ನಂಬಿಕೆಗೆ ತಾಳ್ಮೆ ಇರಬೇಕು. ನಂಬಿಕೆಗೆ ನಾವು ತಾಳ್ಮೆಯನ್ನು ಸೇರಿಸಬೇಕು. ಆಮೇನ್. ಓಕೆ, ತಾಳ್ಮೆಗೆ ಭಕ್ತಿ. ಆವಾಗ ಭಕ್ತಿ, ತಾಳ್ಮೆಗೆ ತಕ್ಕ ಭಕ್ತಿ ಇರಬೇಕು. ಆಮೇನ್. ಓಕೆ, ನಾನು ಮುಂದೆ ಹೋಗ್ತೇನೆ. ಭಕ್ತಿಗೆ ಸಹೋದರ ಪ್ರೀತಿ, ಅಲ್ಲಿ ಸಹಾಯ ಅಂತ ಹೇಳ್ತದೆ, ಆದರೆ ಇಂಗ್ಲೀಷ್ ಮೂಲ ಭಾಷೆಯಲ್ಲಿ ಸಹೋದರ ಪ್ರೀತಿ ಇರಬೇಕು. ಭಕ್ತಿಗೆ ಇವೆಲ್ಲ ಸೇರಿಸಿದ್ರೇ ನಮ್ಮ ಭಕ್ತಿ ಅದು ನಿಷ್ಕಳಂಕವಾದ, ಅದು ಅಮೂಲ್ಯವಾದ, ಬೆಳೆಯುವಂಥ, ಮುನ್ನುಗ್ಗುವಂಥ, ನಂಬಿದ ಎಲ್ಲವನ್ನೂ ಒದಗಿಸುವಂಥ ನಂಬಿಕೆ ಆಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಹೋದರ ಪ್ರೀತಿ ಇರಬೇಕು. ಆಮೆನ್, ಹಲ್ಲೆಲೂಯಾ. ಓಕೆ, ಸಹೋದರರ ಪ್ರೀತಿ. ಇದಾದ್ಮೇಲೆ ಕೊನೆಯದಾಗಿ ಈ ಸಹೋದರ ಪ್ರೀತಿಗೆ ನಾವೇನು ಸೇರಿಸ್ಬೇಕಂತೆ? ಪ್ರೀತಿಯನ್ನು ಸೇರಿಸ್ಬೇಕು. ಇದು ದೇವರ ರೀತಿ ಅಂತ ಪ್ರೀತಿ. ನೋಡ್ರಿ, ನಂಬಿಕೆ ಇಲ್ಲಿದ್ರೆ ಇದು ಪ್ರೀತಿ. ಒಂದಾದ್ಮೇಲೆ ಒಂದು ಕೂಡಿಸ್ಬೇಕಂತೆ, ಸೇರಿಸಿರಿ ಅಂತ ಹೇಳ್ತದೆ. ಒಂದಿಲ್ದಂಗೆ ಇನ್ನೊಂದು ಇರಕೂಡುದು. ನಂಬಿಕೆ ಏನು ಮಾಡಬೇಕು? ಸದ್ಗುಣಕ್ಕೆ ಜ್ಞಾನಕ್ಕೆ ದಮೆಗೆ ತಾಳ್ಮೆಗೆ ಭಕ್ತಿಗೆ ಸಹೋದರ ಪ್ರೀತಿಗೆ ಪ್ರೀತಿ, ದೇವರ ರೀತಿ ಅಂತ ಪ್ರೀತಿ. ಆಮೇನ್, ಹಲ್ಲೆಲೂಯಾ. ಓಕೆ, ಇದನ್ನು ಹೇಳ್ತಾ ಮುಂದೆ ಹೋದಮ್ಮ. 8ನೇ ವಚನ. 8 ಅಲ್ಲ? ಇವು ನಿಮ್ಮಲ್ಲಿದ್ದು, ಈ ಎಲ್ಲ ಭಕ್ತಿಗೆ ಸೇರಿಸಿದಂಥ ಸಂಗತಿಗಳು ನಿಮ್ಮಲ್ಲಿದ್ದು. ಎಲ್ಲರೂ ಪಕ್ಕದಲ್ಲಿ ನೋಡಿ ಹೇಳ್ರಿ, ಇವೆಲ್ಲ ನಿಮ್ಮಲ್ಲಿದ್ದು. ಪಕ್ಕದಲ್ಲಿ ನೋಡಿ ಹೇಳ್ರಿ, ನಿಮ್ಮಲ್ಲಿದ್ದರೆ. ಇವೆಲ್ಲ ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ. ಇವಾಗ ಹೇಳ್ರಿ, ಪಕ್ಕದಲ್ಲಿ ನೋಡಿ ಹೇಳ್ರಿ, ಹೆಚ್ಚುತ್ತಾ ಬರಬೇಕು. ಈ 7 ಸಂಗತಿಗಳು ಭಕ್ತಿಗೆ ಸೇರಿಸಿ ಅದು ಹೆಚ್ಚುತ್ತಾ ಬರಬೇಕು. ಓಕೆ, ಏನಾಗುತ್ತಂತೆ? ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತವೆ. ಆಲಸ್ಯಗಾರರು, ನಿಷ್ಫಲರು. ಆಕ್ಚುಲಿ ಇಂಗ್ಲಿಷ್ ಬೈಬಲಲ್ಲಿ ಬ್ಯಾರನ್ ಆರ್ ಅನ್ಫ್ರೂಟ್ಫುಲ್ ಅಂತ ಹೇಳ್ತಾರೆ. ಅಂದ್ರೆ ಬಂಜೆತನ ಅನ್ನೋದೇ ಇರೋದಿಲ್ಲ ನಿಮ್ಮಲ್ಲಿ. ಫಲ ಬೀರ್ಲಿಲ್ವಲ್ಲಪ್ಪ ಈ ಭಕ್ತಿ ಜೀವಿತಕ್ಕೆ ಅನ್ನೋದೇ ಇರೋದಿಲ್ಲ ನಿಮ್ಮ ಜೀವಿತದಲ್ಲಿ. ಏನು ಸಿಕ್ಕಿಲ್ಲ ಅನ್ನುವಂಥ ಜೀವಿತನೇ ಇರೋದಿಲ್ಲ. ನಿಮ್ಮ ಜೀವಿತ ಫಲಭರಿತವಾದಂಥ ಜೀವಿತವಾಗಿರ್ತದೆ. ನಿಮ್ಮಲ್ಲಿ ಬಂಜೆತನನೇ ಇರೋದಿಲ್ಲ. ಹಲ್ಲೆಲೂಯಾ. ನಾನು ಇಷ್ಟೊಂದು ಪ್ರೀತಿ, ಇಷ್ಟೊಂದು ಪ್ರಾರ್ಥನೆ ಮಾಡಿದೆ, ನನಗೇನು ಸಿಕ್ಕಿಲ್ಲ. ನಾನು ಇಷ್ಟೊಂದು ಕಾಣಿಕೆ ಕೊಟ್ಟೆ, ನನಗೆ ಏನು ಸಿಕ್ಕಿಲ್ಲ. ಭಕ್ತಿಗೆ ನಾವು ಇವೆಲ್ಲ ಸೇರಿಸ್ಬೇಕ್ರಿ. ಆಮೆನ್, ಹಲ್ಲೆಲೂಯಾ. ಭಕ್ತಿಗೆ ಸೇರಿಸಿದ್ರೆ ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬರಬೇಕು. ಅದು ಸುಮ್ಮನೆ ಸೇರಿಸೋದು ಮಾತ್ರ ಅಲ್ಲ, ಹೆಚ್ಚುತ್ತಾ ಬರಬೇಕು. ಪಕ್ಕದಲ್ಲಿ ನೋಡಿಡ್ರಿ, ಹೆಚ್ಚುತ್ತಾ ಬರಬೇಕು. ನಂಬಿಕೆ ಸೇರಿಸಬೇಕು, ಅವು ಹೆಚ್ಚಾಗುತ್ತಾ ಬರಬೇಕು. ಆಗ ನಮ್ಮ ಜೀವಿತಗಳು ಬಂಜೆತನದಲ್ಲಿ ಇರುವುದಿಲ್ಲ, ಅದು ಫಲಭರಿತವಾದಂಥ ಒಂದು ಜೀವಿತವಾಗಿರುತ್ತದೆ. ನೀವು ನಂಬುವುದಾದರೆ ಆಮೇನ್ ಅಂತ ಹೇಳ್ರಿ. ನನ್ನ ಬಗ್ಗೆ ನಾನು ಹೇಳ್ಕೊಂಡೆ. ಆಮೇನ್, ಹಲ್ಲೆಲೂಯಾ. ಓಕೆ, ಇವು ನಮ್ಮಲ್ಲಿದ್ದರೆ ಹೆಚ್ಚುತ್ತಾ ಬಂದರೆ ನಮಗೆ
ಬಂಜೆತನ ಇರುವುದಿಲ್ಲ ಮತ್ತು ಫಲಭರಿತವಾದಂಥ ಜೀವಿತವಾಗಿರ್ತದೆ. ಮುಂದೋದಮ್ಮ. ಅವನು ಕುರುಡನಾಗಿದ್ದಾನೆ. ಇವುಗಳಿಲ್ಲದವನು ಏನಾಗಿದ್ದಾನೆ? ನಂಬಿಕೆಗೆ ಇವು ಸೇರಿಸದೆ ಹೋದರೆ ನಾವು ಕುರುಡರಾಗಿದ್ದೇವೆ. ಕಣ್ಣಿದ್ದು ಕಾಣೋದಿಲ್ಲ. ಸಭೆಗೆ ಬಂದು ನಾವು ಪರಿಷ್ಕಾರ ಹೊಂದಿಕೊಂಡವರಾಗಿರೋದಿಲ್ಲ. ಸಭೆಗೆ ಬಂದು ನಾವು ಫಲ ಬೀರುವಂಥವ್ರು ಆಗಿರೋದಿಲ್ಲ. ವರ್ಷಾನುಗಟ್ಟಲೆ ಸಭೆಗೆ ಬರ್ತಾನೆ ಇರ್ತೀವಿ, ಏನು ಪ್ರಯೋಜನ ಇಲ್ಲ. ಆತ್ಮಿಕ ಬಂಜೆತನ, ನಿಷ್ಫಲ, ಫಲಗಳಿಲ್ಲದ ಜೀವಿತ. ಅದು ಎಲ್ಚಡೆ ಸಭೆಯವ್ರಿಗೆಲ್ಲ. ಕೆಲವರು ಮಾತ್ರ ನಂಬಿ ಆಮೇಲೆ ಹೇಳ್ತಿದ್ರು. ನಾನು ಹೇಳಿದೆ ಅದು ಎಲ್ಚಡೆ ಸಭೆಯವ್ರಿಗೆ ಅಲ್ಲ ಅಂತ ಹೇಳಿದೆ. ಪ್ರತಿಯೊಬ್ಬ ವಿಶ್ವಾಸಿ ಅವರು ಫಲಭರಿತರಾಗಿ ಅವರು ಅಭಿವೃದ್ಧಿ ಆಗುತ್ತಾ, ಬಂಜೆತನ ಇಲ್ಲದಂಥ ಜೀವಿತ, ಫಲಭರಿತವಾದಂಥ ಜೀವಿತ. ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನೀವು ನನ್ನನ್ನು ಆರಿಸಿಕೊಳ್ಳಿಲ್ಲ. ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನೀವು ಫಲ ಬೀರಬೇಕೆಂತಲೂ, ಅಧಿಕವಾಗಿ ಫಲ ಎಂಬುದಾಗಿ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ನಮ್ಮ ದೇವರು ನಮ್ಮಲ್ಲಿ ಫಲ ಬೀರೋದು ಮಾತ್ರವಲ್ಲ, ಆ ಫಲ ನಿಲ್ಲಬೇಕಂತ. ಅಂದರೆ ಇಲ್ಲಿ ಮಾತ್ರ ಅಲ್ಲ, ಎಲ್ಲರಿಗೆ ಹಂಚುವಂಥ, ಅಂದರೆ ಸುವಾರ್ತೆಯನ್ನು ಹಂಚಿ ಅವರನ್ನು ಸಹ ಈ ಫಲದ ಒಂದು ಕಾರಣರಾಗಿ ದೇವರು ನಮ್ಮನ್ನು ಉಪಯೋಗ ಮಾಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ನಾನು ಎಲ್ಲ ಬಂಜೆತನವನ್ನು ತಿರಸ್ಕಾರ ಘೋಷಿಸ್ತೇನೆ. ನಮ್ಮ ಕುಟುಂಬ, ನಮ್ಮ ವ್ಯಾಪಾರ, ಉದ್ಯೋಗಗಳಲ್ಲಿ ಎಲ್ಲ ಬಂಜೆತನ ನಿರಾಕರಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನೀವು ಫಲಭರಿತರಾಗಿ ನಿಮ್ಮ ಉದ್ಯೋಗ, ವ್ಯಾಪಾರ, ಹಣಕಾಸಿನ ವಿಷಯದಲ್ಲಿ, ನಿಮ್ಮ ಆದಾಯದಲ್ಲಿ ಎಲ್ಲದರಲ್ಲಿ ನೀವು ಅಭಿವೃದ್ಧಿ ಹೊಂದಿರಿ ಯೇಸುವಿನ ನಾಮದಲ್ಲಿ. ನಂಬಿಕೆಯಿಂದ ನಾನು ಸ್ವೀಕರಿಸುತ್ತೇನೆ. ಆರೋಗ್ಯ ನಾನು ಸ್ವೀಕರಿಸ್ತೇನೆ, ಅಭಿವೃದ್ಧಿ ನಾನು ಸ್ವೀಕರಿಸ್ತೇನೆ, ಅಭಿಷೇಕ ನಾನು ಸ್ವೀಕರಿಸ್ತೇನೆ, ಆದಾಯ ನಾನು ಸ್ವೀಕರಿಸ್ತೇನೆ. ಆಮೆನ್. ಐಶ್ವರ್ಯ ನಾನು ಸ್ವೀಕರಿಸ್ತೇನೆ. ಹಲ್ಲೆಲೂಯಾ. ಆಮೆನ್. ನಮ್ಮ ಸಭೆ ಮೂಲಕವಾಗಿ ಅನೇಕ ರಾಶಿ ಮೀನುಗಳು ದೇವರ ರಾಜ್ಯದಲ್ಲಿ ನಾನು ಸೇರಿಸುವಂಥ ಒಂದು ಮಾತನ್ನು ನಾನು ಘೋಷಿಸ್ತೇನೆ ಯೇಸುವಿನ ನಾಮದಲ್ಲಿ. ರಾಶಿಯಾಗಿ ಸಭೆ ಒಳಗಡೆ ಬರುವಂತೆ ನಾನು ಘೋಷಿಸ್ತೇನೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಮುಂದೆ ಹೋದಮ್ಮ. ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಣ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದ್ದನ್ನು ಮರೆತು ಬಿಟ್ಟಿದ್ದಾನೆ. ಅದನ್ನ ಇನ್ನೊಂದ್ಸರಿ ಓದಮ್ಮ. ಕುರುಡನಾಗಿ. ಇವುಗಳಿಲ್ಲದವನು ಕುರುಡನಾಗಿದ್ದಾನೆ. ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಣ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದ್ದನ್ನು ಮರೆತು ಬಿಟ್ಟಿದ್ದಾನೆ. ಹಿಂದಣ ಪಾಪಗಳು ಶುದ್ಧವಾಗಿದೆ ಅಂತ ತಾನು ಮರೆತು ಬಿಟ್ಟಿದ್ದಾನೆ. ಈ ಭಕ್ತಿಗೆ ನಾವು ಸೇರಿಸದೆ ಹೋದರೆ ಸೈತಾನ ಏನು ಮಾಡ್ತಾನೆ ಗೊತ್ತಾ? ಹಿಂದಿಲ್ದ ಜ್ಞಾಪಿಸ್ತಾ ಇರ್ತಾನೆ. ನೀನು ನೋಡು, ಈ ಪಾಪ ಮಾಡಿ ನಿನಗೆ ಕ್ಷಮೆ ಇಲ್ಲ, ನೀನು ಇಂಥ ಒಂದು ಸುಳ್ಳು ಹೇಳಿ ನಿನಗೆ ಕ್ಷಮೆ ಇಲ್ಲ, ಇಂಥ ಒಂದು ಪಾಪ ಮಾಡಿ ನಿನಗೆ ಕ್ಷಮೆ ಇಲ್ಲ, ಅದಕ್ಕೆ ನೋಡಿ ನಿನಗೆ ಹಿಂಗೆ ಅಂತ ಯಾರನ್ನ ಜ್ಞಾಪಿಸ್ತಾನೆ. ಮತ್ತು ಆ ಜ್ಞಾಪಿಸಿದಂಥ ವ್ಯಕ್ತಿ ಅದಕ್ಕೆ ಒಳಗಾಗೋದು ಯಾರು ಗೊತ್ತಾ? ಎಂಥ ವ್ಯಕ್ತಿ ಗೊತ್ತಾ? ನಂಬಿಕೆಗೆ ಸೇರಿಸಿದವನು ಇವುಗಳಿಗೆ ತುತ್ತಾಗ್ತಾನೆ. ಇಂಥ ಒಂದು ದಾಳಿಗೆ ಸುಳ್ಳು ಮಾತಾಡ್ತಾನೆ ಸೈತಾನ. ಎಷ್ಟು ಜನ ಹೇಳ್ತಾರೆ ಸುಳ್ಳಿಗೆ ತಂದೆ ಅವನು? ಹೌದಾ? ಎಷ್ಟು ಜನ ಒಪ್ಕೊಳ್ತಾರೆ ನನ್ನ ಜೊತೆ? ಎಸ್. ಮತ್ತು ಸುಳ್ಳಿಗೆ ತುತ್ತಾಗುವವರು ಯಾರು? ನಂಬಿಕೆ ಇಲ್ಲದವರು. ಕುರುಡರಾಗೋದು ಯಾರು? ಸುಳ್ಳಿಗೆ ಕಿವಿ ಕೊಡೋರು. ಅವ್ರ ಮಾತು ಕೇಳಿ, ಇವ್ರ ಮಾತು ಕೇಳಿ, ಅವ್ರ ಮಾತು ಇವ್ರ ಮಾತು, ಇಂಥ ಮಾತುಗಳು ಕೇಳಿ ನಾವೇನು ಮಾಡ್ತೀವಿ? ನಮ್ಮ ನಂಬಿಕೆ ವೃದ್ಧಿ ಆಗೋಲ್ಲ, ನಮ್ಮ ನಂಬಿಕೆ ಬೆಳವಣಿಗೆ ಆಗೋಲ್ಲ. ಆಮೆನ್. ಹಲ್ಲೆಲೂಯಾ. ಕುರುಡರಾಗಿರೋದು ಮಾತ್ರ ಅಲ್ಲ, ಅವರು ದೂರದಲ್ಲಿ ಸಂಗತಿಯನ್ನು ಅವರು ಕಾಣುವುದಿಲ್ಲಂತೆ. ದೂರದೃಷ್ಟಿ. ನಮಗೆ ದೂರದೃಷ್ಟಿ ಇರಬೇಕೇ ಬೇಡ ಆತ್ಮಿಕವಾಗಿ? ಇಂಗ್ಲಿಷ್ ಬೈಬಲ್ ಹೇಳ್ತದೆ, ಪ್ರೂಡೆಂಟ್ ವಿಲ್ ಸಿ ಫ್ರಮ್ ಫಾರ್. ದುಷ್ಟ ಸಂಗತಿಗಳನ್ನು ದೂರದಿಂದಲೇ ನೋಡ್ತಾನಂತೆ ಜ್ಞಾನಿ. ಅವನು ನೋಡಿ ಅದರಿಂದ ಅವನು ತಪ್ಪಿಸಿಕೊಳ್ಳುತ್ತಾನೆ. ಬುದ್ಧಿಹೀನನು ಅದರಲ್ಲಿ ನಡೆದು ಬೀಳುತ್ತಾನೆ. ಭಕ್ತಿಗೆ ಸೇರಿಸಿದ್ರೆ
ದೂರದಲ್ಲಾಗುವಂಥ ನಷ್ಟ ಎಲ್ಲ ಕಾಣ್ತದೆ. ಏಸಫನ್ ಥರ ಬರಗಾಲ ಬರ್ತಾ ಇದೆ, ನಾವು ಸಿದ್ಧರಾಗಬೇಕು. ದೂರದೃಷ್ಟಿ ಇರ್ತದೆ ಆತ್ಮಿಕವಾಗಿ. ನಂಬಿಕೆಗೆ ಅದಕ್ಕೆ ನಾವು ಸೇರಿಸಬೇಕು. ನಂಬಿಕೆಗೆ ನಾವು ಸೇರಿಸದೇ ಇರೋ ಕಾರಣವಾಗಿ ನಮ್ಮ ಜೀವಿತಗಳಲ್ಲಿ ನಾವು ಸೋಲು, ಅಪಜಯ, ನಾವು ದೂರದ ಸಂಗತಿಗಳು ನಾವು ಕಾಣದೇ ಹೋಗಿದ್ದೇವೆ. ಸೈತಾನ್ ತರುವಂಥ ದಾಳಿಗೆ ನಾವು ತುತ್ತಾಗಲಿಕ್ಕೆ ಸಾಧ್ಯವಿದೆ. ಅದು ಅನಾರೋಗ್ಯ ಆಗಿರ್ಬೋದು, ಅದು ಯಾವುದೇ ಒಂದು ಕೊರತೆ ಆಗಿರ್ಬೋದು, ಅದು ಯಾವುದೇ ಒಂದು ದರಿದ್ರತನ ಆಗ್ಬೋದು, ಯಾವುದೇ ಒಂದು ಸಂಗತಿ ಅವನ ಆಯುಧಕ್ಕೆ ನಾವು ತುತ್ತಾಗಲಿಕ್ಕೆ ಅವಕಾಶವಿದೆ ಯಾವಾಗ ನಮ್ಮ ಅಮೂಲ್ಯ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಳುವುದಿಲ್ಲವೋ. ಯವನ ಮಕ್ಕಳು ಅನೇಕರು ಆ ನಂಬಿಕೆಯನ್ನು ಅವರು ಬೆಳೆಸ್ಕೊಳ್ಳದೇ ಇರೋ ಕಾರಣವಾಗಿ ಕೇವಲ ಒತ್ತಾಯಕ್ಕೆ ಬರುವಂಥವ್ರು, ತಂದೆ ತಾಯಿಗಳು ಒತ್ತಾಯಕ್ಕೆ ಬರುವಂಥವ್ರು, ಅಪ್ಪ ಅಮ್ಮ ಬೈತಾರೆ ಅನ್ನುವಂಥ ವಿಷಯಕ್ಕೆ ಮಾತ್ರ ಬರುವಂಥವ್ರು. ದಯಮಾಡಿ ಎಚ್ಚರದಿಂದ ಕೇಳಿಸ್ಕೊಳ್ರಿ ಯವನಸ್ಥರು ಎಲ್ಲರೂ. ಸಭೆಗೆ ಅಥವಾ ಪ್ರಾರ್ಥನೆಗಳಿಗೆ ಭಕ್ತಿಯಿಂದ ಆತನಿದ್ದಾನೆ ನಂಬಿಕೆಯಿಂದ ನಾವು ಬರಬೇಕು. ಬಂದ ಮೇಲೆ ನಾವು ಅಲ್ಲಿ ಇಲ್ಲಿ ನೋಡುವಂಥ ಅವಶ್ಯಕತೆ ಇಲ್ಲ. ಭಕ್ತಿ ಇರುವಂಥ ವ್ಯಕ್ತಿ ಆತನೇನು ಮಾಡ್ತಾನೆ ಗೊತ್ತಾ, ಬಂದ ತಕ್ಷಣ ಕನೆಕ್ಷನ್. ಅವ್ರು ಯಾಕೆ ಬಂದಿಲ್ಲ, ಇವ್ರು ಯಾಕೆ ಬಂದಿಲ್ಲ, ಇನ್ನೂ ಇಷ್ಟೇ ಜನ ಇದ್ದಾರೆ, ಯಾಕೆ ಇದು, ಇಂಥ ಪ್ರಶ್ನೆಗಳಿಗೆ ಅವನು ಒಳಗಾಗೋದಿಲ್ಲ. ಅನ್ನಣ ಬಂದಿಲ್ಲ, ಪುಟ್ಟಣ ಬಂದಿಲ್ಲ, ನೋ 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 ಅವನು ಪ್ರಾರ್ಥನೆ ಮಾಡ್ತಾನೆ. ಆಮೇಲೆ ದೂರದೃಷ್ಟಿ ಇರೋದಿಲ್ಲ. ಓಕೆ, ಈ ನಂಬಿಕೆಗೆ ನಾವು ಸೇರಿಸದೆ ಹೋದರೆ ದೂರದೃಷ್ಟಿ ಇರೋದಿಲ್ಲ. ಓಕೆ, ಮುಂದೊಂದು. ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ನೋಡ್ರಿ, ಈ ವಿಷಯಗಳು ನಂಬಿಕೆಗೆ ಸೇರಿಸುವಂತ 7 ವಿಷಯಗಳು ಇದ್ದು ಅವು ಹೆಚ್ಚುತ್ತಾ ಇರುವುದಲ್ಲದೆ ಅವುಗಳನ್ನ ನಾವು ದೃಢಪಡಿಸಿಕೊಳ್ಳಬೇಕಂತೆ. ದೇವರು ನಮ್ಮನ್ನು ಕರೆದಿದ್ದಾನೆ. ಆಮೇನ್, ಹಲ್ಲೆಲೂಯ. ನಂಬಿಕೆ ಶ್ರೇಷ್ಠ ಹೋರಾಟ ಮಾಡಲಿಕ್ಕೆ ಕರೆದಿದ್ದಾನೆ, ಸುಮ್ಮನೆ ಗೋಲಿ ಆಡ್ಲಿಕ್ಕೆ ಕರೆದಿಲ್ಲ. ಬಳ್ಳಾರಿ ಪರಿವರ್ತನೆಗಾಗಿ ಕರೆದಿದ್ದಾನೆ. ಕರ್ನಾಟಕಕ್ಕಾಗಿ ಕರೆದಿದ್ದಾನೆ. ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ರಕ್ಷಣೆಯನ್ನು ಕೊಡುವುದಕ್ಕಾಗಿ ನಿಮ್ಮನ್ನು ಕರೆದಿದ್ದಾನೆ. ನಿಮ್ಮ ಅಕ್ಕಪಕ್ಕದ ಜನರು, ನಿಮ್ಮ ಬಂಧು ಬಳಗ ರಕ್ಷಣೆ ಹೊಂದೋದಕ್ಕಾಗಿ ದೇವರು ಕರೆದಿದ್ದಾನೆ. ದೊಡ್ಡ ಕಾರ್ಯಕ್ಕಾಗಿ ಕರೆದಿದ್ದಾನೆ. ಆಮೇನ್, ಹಲ್ಲೆಲೂಯ. ಅದನ್ನ ಇನ್ನೊಂದ್ಸರಿ ಓದಮ್ಮ ಅದೊಂದು. ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡುವುದಿಲ್ಲ. ಹೀಗೆ ನೀವು ಮಾಡಿದರೆ ನಿಮ್ಮ ನಂಬಿಕೆ, ಅಮೂಲ್ಯವಾದಂಥ ನಂಬಿಕೆಯನ್ನು ನೀವು ಹಿಡಿದಿಟ್ಕೊಂಡು ಒಳ್ಳೆಯ ಹೋರಾಟವನ್ನು ಮಾಡುತ್ತಾ ನೀವು ನಂಬಿಕೆಗೆ ಸೇರಿಸ್ತಾ ಹೋದರೆ ನೀವು ಕುರುಡರಾಗಿರೋದು ಮಾತ್ರವಲ್ಲ, ದೂರದಾಗಿರುವಂಥ ಸಂಗತಿಗಳನ್ನು ಕಾಣುವುದು ಮಾತ್ರವಲ್ಲ, ನೀವು ಎಂದಿಗೂ ಎಡುವುದಿಲ್ಲ. ಪಕ್ಕದಲ್ಲಿ ನೋಡ್ರಿ, ನೀನು ಎಂದಿಗೂ ಎಡುವುದಿಲ್ಲ. ಗಟ್ಟಿಯಾಗಿ ಹೇಳ್ರಿ, ಅವ್ರು ನೋಡಿ ನಂಬಿಕೆಯಿಂದ ಹೇಳ್ರಿ, ನೀನು ಎಂದಿಗೂ ಎಡುವುದಿಲ್ಲ. ಸೇರಿಸದೇ ಇದ್ರೆ ಎಡುತ್ತೀವಿ, ಸೇರಿಸಿದ್ರೆ ಎಡುವುದಿಲ್ಲ. ನಂಬಿಕೆಗೆ ಸೇರಿಸ್ಬೇಕು. ಆಮೇಲೆ ಓಕೆ, ಹಿಬ್ರಿಯ 11:33 ಇದೊಂದು ವಚನ ಓದಿ ನಾನು ಮುಕ್ತಾಯ ಮಾಡ್ತೇನೆ. ಒಂದು ವಚನ, 2 ವಚನ ಓದಿ ಮುಕ್ತಾಯ ಮಾಡ್ತೇನೆ. ಹಿಬ್ರಿಯ 11:33, 34, 35 ಓದಮ್ಮ. ಇದು ಕೇಳಿಸ್ಕೊಡ್ರಿ ಎಚ್ಚರಿಕೆಯಿಂದ. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು. ಅವರು ಅಂದ್ರೆ ಹಳೆ ಒಡಂಬಡಿಕೆಯ ವಿಶ್ವಾಸದ ವೀರರು. ನಂಬಿಕೆಯ ಮೂಲಕ ಕೇಳಿಸ್ಕೊಡ್ರಿ ಎಚ್ಚರಿಕೆಯಿಂದ. ನಂಬಿಕೆ ಪಕ್ಕದಲ್ಲಿ ನೋಡಿ ಹೇಳ್ರಿ, ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು. ನೀತಿಯನ್ನು ನಡೆಸಿದರು. ವಾಗ್ದಾನಗಳನ್ನು ಪಡೆದುಕೊಂಡರು. ಸಿಂಹಗಳ ಬಾಯಿಯನ್ನು ಕಟ್ಟಿದರು. ಎಲ್ಲ ನಂಬಿಕೆಯಿಂದಲೇ, ಅವರು ನಂಬಿಕೆಯಿಂದಲೇ ವಾಗ್ದಾನಗಳನ್ನು ಪಡೆಕೊಂಡರು. ಸಿಂಹದ ಬಾಯಿಗಳನ್ನು ಮುಚ್ಚಿದರು. ಬೆಂಕಿಯ ಬಲವನ್ನು ನಂಬಿಕೆಯಿಂದ ಆರಿಸಿದರು. ಓಕೆ, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು ಅಂದ್ರೆ ವೈರಿ ಕತ್ತಿ ತೆಗೆದುಕೊಂಡು ದಾಳಿ ಮಾಡಿ ಬಂದಾಗ ಅವರು ಅದಕ್ಕೆ ಗುರಿ ಆಗಲಿಲ್ಲ, ಅದನ್ನು ತಪ್ಪಿಸಿಕೊಂಡರು ನಂಬಿಕೆಯಿಂದಲೇ. ಓಕೆ,
ನಿರ್ಬಲರಾಗಿದ್ದು ಬಲಿಷ್ಠರಾದರು. ನಿರ್ಬಲರಾಗಿದ್ದರೂ ಅವರು ಬಲಿಷ್ಠರಾದರು ನಂಬಿಕೆಯಿಂದ. ನೀನು ಬಲಹೀನಾಗಿದ್ರೆ ಆಗಿರಬಹುದೇನೋ ನಿನ್ನ ದೃಷ್ಟಿಯಲ್ಲಿ, ಓಕೆ, ನಿನ್ನ ನಂಬಿಕೆಯನ್ನು ಹೆಚ್ಚಿಸ್ಕೊಂಡ್ರೆ ನೀನು ಬಲಿಷ್ಠನ. ನಂಬಿಕೆ ಇದ್ರೆ ಬಲಿಷ್ಠರು. ಓಕೆ, ಮುಂದೆ ನಂಬಿಕೆಯಿಂದ. ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು. ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು ನಂಬಿಕೆಯಿಂದ. ಪರರ ದಂಡುಗಳನ್ನು ಓಡಿಸಿಬಿಟ್ಟರು. ಪರರ ದಂಡುಗಳನ್ನು, ಸೈನ್ಯಗಳನ್ನು ಅವರು ಓಡಿಸಿಬಿಟ್ಟರು. ಓಡಿಸಿದರು. ಮುಂದೆ ಓದು. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಸ್ತ್ರೀಯರು ತಮ್ಮ ಸತ್ತು ಹೋದವರನ್ನ ನಂಬಿಕೆಯಿಂದ ಪುನಃ ಜೀವಕ್ಕೆ ಬರುವಂತವರು ಪಡ್ಕೊಂಡರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ 33 ಸಾಕು 33 ಹೋಗಿ 35 ಅಣ್ಣ. ನೋ, ನಾನು ಹೇಳಿದ 35ವರೆಗೆ ಓದು ಸಾಕು. ಕಂಪ್ಲೀಟ್. ಓದಮ್ಮ, ಓದು. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. 39. ಇವರೆಲ್ಲರೂ ನಂಬಿಕೆಯಿಂದ. ಕೇಳಿಸ್ಕೊಡ್ರಿ, ಇವರೆಲ್ಲರೂ ನಂಬಿಕೆಯಿಂದ. ಎಲ್ಲ ಹೇಳ್ರಿ, ಇವರೆಲ್ಲರೂ ನಂಬಿಕೆಯಿಂದಲೇ. ಏನ್ ಮಾಡಿದ್ರು? ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು. ಇವರೆಲ್ಲರೂ ನಂಬಿಕೆಯ ಮೂಲಕವೇ ಹೆಸರನ್ನು ಸಂಪಾದಿಸಿಕೊಂಡರು. ಎಷ್ಟು ಜನಕ್ಕೆ ಹೆಸರುವಾಸಿ ಆಗ್ಬೇಕಂದ್ರೆ? ಹೆಸರನ್ನು ಸಂಪಾದಿಸ್ಬೇಕು. ಹೆಸರುವಾಸಿ ಆಗೋದು ಬೇಡ, ಹೆಸರನ್ನು ಸಂಪಾದಿಸ್ಬೇಕು. ಕೆಟ್ಟ ಹೆಸರು ಬೇಕಾ, ಒಳ್ಳೆ ಹೆಸರು ಬೇಕಾ? ಒಳ್ಳೆ ಹೆಸರು ಬೇಕು. ಒಳ್ಳೆ ಹೆಸರು ಬೇಕಂದ್ರೆ ಏನು ಮಾಡಬೇಕಂತೆ? ನಂಬಿಕೆಯಿಂದ, ನಂಬಿಕೆಯನ್ನು ಹಿಡಿದುಕೊಂಡು, ನಂಬಿಕೆ ಒಳ್ಳೆ ಹೋರಾಟ ಮಾಡುತ್ತಾ, ನಂಬಿಕೆಯನ್ನು ಬೆಳೆಸುತ್ತಾ, ಹೆಚ್ಚು ಮಾಡುತ್ತಾ ಕಾಪಾಡಿಕೊಂಡಾಗ ಅವರು ಒಳ್ಳೆ ಒಂದು ಹೆಸರನ್ನು ಗಳಿಸಿದರು. ಪಕ್ಕದಲ್ಲಿ ನೋಡ್ರಿ, ನಂಬಿಕೆಯಿಂದ ನಾನು ನೀವು ಒಳ್ಳೆ ಹೆಸರನ್ನು ಗಳಿಸೋಣ. ಅವರಿದ್ರು ನೋಡಪ್ಪ, ಆ ನಂಬಿಕೆ ಏನು ನಂಬಿಕೆಪ್ಪ ಅವ್ರಿಗೆ, ಸೂಪರ್. ಎಲ್ಲರೂ ಒಬ್ಬರಲ್ಲ, ಯಾರೋ ಒಬ್ಬರ ಬಗ್ಗೆ ಹೇಳೋದಲ್ಲ, ಎಲ್ಲರೂ ಇಲ್ಲಿರುವಂಥ ಪ್ರತಿಯೊಬ್ಬರನ್ನ ನಂಬಿಕೆಯಿಂದ ಗುರುತಿಸ್ಬೇಕು. ಎಲ್ಶಡೈ ಸಭೆಯಲ್ಲಿರುವಂಥ ಸಭಿಕರು ನಂಬಿಕೆ ಸೂಪರಪ್ಪ. ಹೆಸರು ನಂಬಿಕೆ ಹೆಸರು ಗಳಿಸಬೇಕು. ಆಮೇನ್, ಹಲ್ಲೆಲೂಯ, ಆಮೇನ್. ಓಕೆ, ಇದನ್ನು ಹೇಳ್ತಾ ಇಬ್ರಿಯ 12:1-2 ಇದನ್ನು ಕೊನೆಯ ವಚನ, ಇದನ್ನು ಮುಗಿಸಿ ನಾನು ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ಇವತ್ತು ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ನಾವು ನಂಬಿದಾಗ, ಯಾವಾಗ ನಂಬ್ತೇವೋ ಆಗ ಅದ್ಭುತಗಳು, ಬಿಡುಗಡೆಗಳನ್ನು ನೀವು ಕಾಣ್ತೀರಾ. ಆಮೆನ್. ಓಕೆ, ಇದನ್ನು ಮಾಡೋಣ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಸುಲಭವಾಗಿ ಹತ್ತಿಕೊಳ್ಳುವ ಪಾಪವನ್ನು ನಾನು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು, ನನ್ನ ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆಮೆನ್, ಹಲ್ಲೆಲೂಯ. ಓಕೆ, ಇಲ್ಲಿ ಏನು ಹೇಳ್ತದೆ ನೋಡ್ರಿ, ಸೊಲ್ಯೂಷನ್. ಯೇಸು ಸ್ವಾಮಿ ಯಾರಂತ ಹೇಳ್ತಾನೋ? ನಮ್ಮ ನಂಬಿಕೆಯ ಪ್ರಾರಂಭಿಕನು, ಅದನ್ನು ಮುಕ್ತಾಯ ಮಾಡುವವನು. ಆತನೇನು ಮಾಡಿದಾನಂತೆ? ನಮಗಾಗಿ ಒಂದು ಓಟವನ್ನು ಆತನ ಇಟ್ಟಿದ್ದಾನಂತೆ. ಆ ಓಟದಲ್ಲಿ, ಈಗ ಓಟ ಓಡುವವರು ಹೆಂಗೆ ಓಡ್ತಾರಪ್ಪ? ಸ್ಟ್ರೇಟ್ ಎದುರಿಗೆ ನೋಡಬೇಕು, ಸೈಡಿಗೆ ನೋಡಿ ಅಂದರೆ ನೀನು ಎಲ್ಲೋ ಎಡ್ಕೊಂಡು ಬೀಳ್ತಿ. ಇದು ನಂಬಿಕೆಯ ಹೋರಾಟ, ಇದು ನಂಬಿಕೆಯ ಓಟ. ಇದು ಎಲ್ಲರೂ ನಂಬಿಕೆಯ ಓಟ. ಯೇಸುವನ್ನೇ ನೋಡಬೇಕು. ಸೊ ಇಲ್ಲಿ ಹೇಳ್ತದೆ, ಸುಲಭವಾಗಿ ನಮಗೆ ಹತ್ತಿಕೊಳ್ಳುವಂಥ ಪಾಪಗಳು ಮತ್ತು ಫಸ್ಟ್ ವಚನ, ಅದಕ್ಕಿಂತ ಮುಂಚೆ ಬೇಕು
ಬೇಗ ನಮಗೆ ಅಭ್ಯಂತರ ಮಾಡುವ ಎಲ್ಲ ಅಭ್ಯಂತರ, ಭಾರವನ್ನು ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರ. ಎಲ್ಲಲ್ರಿ ಎಲ್ಲ ಭಾರ. ಈ ಓಟದಲ್ಲಿ ಭಾರ ಇಟ್ಕೊಂಡು ಓಡಬಾರ್ದು. ಆಮೇಲೆ ನೀವು ಪ್ರಯಾಣಕ್ಕೆ ಹೋಗ್ಬೇಕಾದ್ರೆ ಕೆಲವು ಗಂಟು ಮೂಟೆ ಎಲ್ಲ ಹೊತ್ಕೊಂಡು ನೀವು ಪ್ರಯಾಣಕ್ಕೆ ಹೋಗ್ತೀರಿ. ಓಕೆ, ಯಾಕೆ ಬಸ್ ಹೊತ್ಕೊಂಡು ಹೋಗ್ತದೆ. ಓಕೆ, ಬೆಡ್ಡಿಂಗ್ ಹಳೆ ಕಾಲದಲ್ಲೆಲ್ಲ ಹಾಸಿಗೆ ಕೂಡ ಎತ್ಕೊಂಡು ಹೋಗ್ತಾ ಇದ್ರು ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ. ಆಮೇಲೆ ಆದರೆ ಓಟದಲ್ಲಿರೋರು ಏನು ಮಾಡ್ತಾರೆ, ಮೈ ಮೇಲೆ ಎಷ್ಟು ಬಟ್ಟೆ ಕಡಿಮೆ ಇರ್ತದೋ ಅಷ್ಟು ಚೆನ್ನಾಗಿ ಓಡ್ಬೋದಂತ ಅವ್ರು ಅಂತಾರೆ. ಭಾರ ಇರಬಾರ್ದಂತೆ. ಭಾರ ಇಲ್ಲಾಂದರೆ ಫಾಸ್ಟಾಗಿ ಓಡ್ತಾರೆ, ವೇಗವಾಗಿ ಚೆನ್ನಾಗಿ ಓಡ್ತಾರೆ. ಉದಾಹರಣೆಗೆ ಸೂಟು ಬೂಟ್ ಹಾಕ್ಕೊಂಡು ಟೈ ಹಾಕ್ಕೊಂಡು ಕೋಟ್ ಹಾಕ್ಕೊಂಡು ಅವನು ಓಡಕ್ಕೆ ನಿಂತನಕ ಚೆನ್ನಾಗಿ ಓಡ್ತಾನೆ ಅವನು. ಇದೇನು ಸಿಕ್ಕಂಡತಿಲ್ಲ ಹಂಗೆ ಓಟದಲ್ಲಿ ಅವನಿಗೆ ಎಲ್ಲ ಅಭ್ಯಂತರ ಮಾಡ್ತದೆ. ಎಲ್ಲ ಅಭ್ಯಂತರ ಮಾಡುವಂಥ ಭಾರಗಳನ್ನು ಮತ್ತು ಸುಲಭವಾಗಿ ಹತ್ತಿಕೊಳ್ಳುವ ಪಾಪಗಳನ್ನು, ಅಲ್ಲಿ ಆ್ಯಕ್ಚುಲಿ ಪಾಪ ಅಂತ ಹೇಳಿದ್ರೆ ಅಲ್ಲಿ ಇರ್ತದೆ ಅಫೆನ್ಸಸ್ ಅಂದರೆ ಏನಂತಾರೆ, ವಿರೋಧ ಅಂತ ಹೇಳ್ಬೋದು. ನಮಗೆ ಬರುವಂಥ ವಿರೋಧಗಳು. ಓಕೆ, ಇಂಗ್ಲೀಷ್ ಬೈಬಲಲ್ಲಿ ಭಾರಗಳು ಅಂತ ಹೇಳುವಾಗ ನೋವು ಪಡಿಸುವಂಥ ಸಂಗತಿಗಳು, ನಮ್ಮ ನಂಬಿಕೆಯ ಓಟವನ್ನು ಅಡ್ಡಿಪಡಿಸುವಂಥ ಭಾರ ಅಂತ ಹೇಳುವಾಗ ಆ ಭಾರ ಏನು ಗೊತ್ತಾ, ನೋವುಗಳು, ಕೆಲವು ದುಃಖಪಟ್ಟಿರುವಂಥ ಸನ್ನಿವೇಶಗಳು. ನಾವೇನು ಮಾಡಿಬಿಡ್ತೀವಿ ಅಂದರೆ ಓಡ್ತಾ ಇರಬೇಕಾದ್ರೆ ಯಾರೋ ನೋವು ಮಾಡಿದ್ರು ಅನ್ಕೋ, ಅಲ್ಲೇ ನೋವನ್ನೆಲ್ಲ ನಿಂತು ಬಿಡ್ತೀವಿ. ನೋವಾಯಿತು ಓಟ ನಿಂತು ಬಿಡ್ತು. ನಂಬಿಕೆ ಓಟ ಏನಾಯಿತು, ನಿಂತು ಬಿಡ್ತು. ಈ ನೋವುಗಳು ಮತ್ತು ವಿರೋಧಗಳು, ನಮಗೆ ವಿರೋಧ ಬರ್ತದೆ ಈ ನಂಬಿಕೆ ಓಟಕ್ಕೆ. ಆಮೇನ್. ದೇವರಿಂದ ಹುಟ್ಟಿದವನು ಲೋಕವನ್ನು ಜಯಿಸುತ್ತಾನೆ. ಲೋಕವನ್ನು ಜಯಿಸುವಂಥದ್ದು ಯಾರ ನಂಬಿಕೆ? ನನ್ನ ನಂಬಿಕೆ. ಸೊ ನಂಬಿಕೆ ಓಟದಲ್ಲಿ ಈ ನೋವುಗಳು, ಈ ಭಾರಗಳು, ಸುಲಭವಾಗಿ ಹತ್ತಿಕೊಳ್ಳುವಂಥ ಪಾಪಗಳು, ವಿರೋಧಗಳು ಈ ನಂಬಿಕೆ ಓಟಲ್ಲಿ ಬರ್ತದೆ. ನಾವೇನು ಮಾಡ್ಬೇಕಂತೆ, ನಮ್ಮ ವಿಶ್ವಾಸದ ಪ್ರಾರಂಭಿಕನು, ನಮ್ಮ ವಿಶ್ವಾಸದ ಮುಕ್ತಾಯ ಮಾಡುವವನು, ಆಲ್ಫಾ ಒಮೆಗಾ ಆತನೇ, ಪ್ರಾರಂಭ ಕೊನೆ ಆತನೇ ನಮ್ಮ ನಂಬಿಕೆ. ಸೊ ನಾವು ಆತನ ನೋಡ್ತಾ ಏನು ಮಾಡಬೇಕು, ಎಷ್ಟೇ ನೋವು ಬರಲಿ, ಎಷ್ಟೇ ಭಾರಗಳಿರಲಿ, ಅವುಗಳನ್ನೆಲ್ಲ ಅಲ್ಲೇ ಬಿಟ್ಬಿಡ್ಬೇಕಂತೆ. ನಾವು ಬಿಟ್ಬಿಡ್ಬೇಕಂತೆ. ಸೈತಾನ್ ತಂದರೂ ನಾವೇನು ಮಾಡಬೇಕು, ಹಿಡ್ಕೊಳ್ಬಾರ್ದು. ಸೈತಾನ್ ನೇರವಾಗಿ ಅಡ್ಡ ಬರೋಕ್ಕಾಗಲ್ಲ. ಏನು ಮಾಡ್ತಾನೆ, ನೋವು ಪಡಿಸ್ತಾನೆ, ನೋವು ಸನ್ನಿವೇಶಗಳಿಗೆ ಜ್ಞಾಪಕ ಪಡಿಸ್ತಾನೆ. ಅವನ್ನ ಇಟ್ಕೊಂಡು ಏನು ಮಾಡ್ತೀವಿ, ನಾವು ಓಟವನ್ನು ಬಿಟ್ಟುಬಿಡ್ತೀವಿ. ನಂಬಿಕೆಗೆ ಭ್ರಷ್ಟರಾಗಲಿಕ್ಕೆ ಅವು ಕಾರಣಗಳಾಗ್ಬಿಡ್ತವೆ. ಅದು ಯಾರ ಜವಾಬ್ದಾರಿ? ನಮಗಾಗಿ ನೇಮಕ ಮಾಡಿದಂಥ ಓಟವನ್ನು ಯಾರು ಓಡಬೇಕು? ನಾನೇ ಓಡಬೇಕು. ನನ್ನ ಪರವಾಗಿ ಯಾರು ಅನಿಲ್ ಪಾಸ್ಟರ್ ಓಡಲ್ಲ, ನನ್ನ ಪರವಾಗಿ ಶಾಂತ ಓಡಲ್ಲ. ನನ್ನ ಓಟವನ್ನು, ನನ್ನ ನಂಬಿಕೆ ಓಟವನ್ನು ನಾನೇ ಓಡೋದು. ಯಾಕಂದರೆ ನನ್ನ ನಂಬಿಕೆಯಿಂದ ನಾನು ಹೊಂದಿಕೊಳ್ಳಲು ನಾನು ಆ ದೈವಿಕ ಸ್ವಭಾವದಲ್ಲಿ ಪಾಲುಗಾರನಾಗಿರುತ್ತೇನೆ. ಆ ದೈವಿಕ ಶಕ್ತಿಯು ನನ್ನಲ್ಲಿ ಕಾರ್ಯ ಮಾಡುತ್ತಾ ಇದೆ. ಅದಕ್ಕಾಗಿ ನನ್ನ ನಂಬಿಕೆ ನಾನು ಹಿಡ್ಕೊಳ್ಬೇಕಂದ್ರೆ ನನ್ನ ಓಟವನ್ನು ನಾನು ಯೇಸುವನ್ನೇ ನೋಡ್ತಾ ಓಡಬೇಕಾಗಿದೆ. ಹಲ್ಲೆಲೂಯಾ. ಇವತ್ತು ನಾನು ಪ್ರಾರ್ಥನೆ ಮಾಡುವಾಗ ನಾವು ಮಾಡಬೇಕಂತ ಪ್ರಾರ್ಥನೆ ಏನಂದರೆ, ದೇವರೇ ನನ್ನ ನಂಬಿಕೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡಪ್ಪ. ನನಗೆ ಯಾವೊಂದು ಆತ್ಮಿಕವಂತ ಕುರುಡುತನ ಬೇಡ, ಬಂಜೆತನ ಬೇಡ. ನಿನ್ನ ನಂಬಿಕೆ, ಅಮೂಲ್ಯವಾದಂಥ ನಂಬಿಕೆ ನಾನು ಹಿಡಿದಿಟ್ಕೊಂಡು ಅದನ್ನು ನಾನು ಬೆಳೆಸ್ತೇನೆ. ನಾನು ಫಲಭರಿತನಾಗಿರಬೇಕು. ನಂಬಿಕೆಯಲ್ಲಿ ನಾನು ಬಂಜೆತನ ಬೇಡ. ಯೇಸು ನಮ್ಮಲ್ಲಿ ಅಂದರೆ ನಿರಾಕರಿಸ್ಬೇಕು. ನೀವು ಬಾಯಿ ತೆಗೆದು ನಿರಾಕರಿಸಬೇಕು. ಆಮೆನ್. ವಾಕ್ಯದಲ್ಲಿ ಹೇಳ್ತದೆ, ನಾವು ನಮ್ಮ ಹೃದಯದಿಂದ ಯೇಸುವನ್ನು ನಾವು ನಂಬಿ, ಮರಣದಿಂದ ಎದ್ದಾನಂತ ನಂಬಿ, ಬಾಯಿಂದ ಆತನು ದೇವರು ಅಂತ ನಾವು ಅರಿಕೆ ಮಾಡಿದಾಗ ನಾವು ರಕ್ಷಣೆ ಹೊಂದ್ತೇವೆ. ಅದೇ ರೀತಿಯಲ್ಲಿ ನಂಬಿಕೆಯಿಂದ ಎಲ್ಲವನ್ನು ನಾವು ನಂಬಿ ಅರಿಕೆ ಮಾಡಿ ನಾವು ಹೊಂದಿಕೊಳ್ಳುತ್ತೇವೆ. ಶ್ರೇಷ್ಠ ಅಮೂಲ್ಯ ವಾಗ್ದಾನಗಳನ್ನು ನಾವು ಹೊಂದಿಕೊಳ್ಳುತ್ತೇವೆ. ಇವತ್ತು ಪ್ರಾರ್ಥನೆ ಮಾಡುವಾಗ ನಾವು ಕಣ್ಣುಗಳನ್ನು ಮುಚ್ಚಿ, ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವಾಗ ಯಾರು ಚಲಿಸ್ಬೇಡ್ರಿ, ದಯಮಾಡಿ. ಐ ರಿಕ್ವೆಸ್ಟ್, ಪ್ಲೀಸ್ ಯಾರು ಚಲಿಸ್ಬೇಡ್ರಿ. ಹಾಗೆ ಇದ್ದ ಸ್ಥಳದಲ್ಲಿಯೇ ನಾವು ಹೇಳುವಂಥ ಒಂದು ಸಂಗತಿಯನ್ನು ಕೇಳಿಸ್ಕೊಳ್ರಿ. ದೇವರು ನಿಮ್ಮ ಜೀವನದಲ್ಲಿ ಎಂದಿಗೂ ಬಂಜೆತನ ಇಲ್ಲದಂತೆ, ಆ ಒಂದು ಫಲ ಬೀರದೇ ಇರುವಂಥ ಪರಿಸ್ಥಿತಿ ಇಲ್ಲದಂತೆ ದೇವರು ನಿಮ್ಮಲ್ಲಿ ಮಾಡುತ್ತಾನೆ. ದಯಮಾಡಿ ಆ ನೋವುಗಳನ್ನು, ಗತದಲ್ಲಿ ನಾವು ಹಾದು ಹೋದಂಥ ನೋವುಗಳನ್ನು ನಾವು ಬಿಟ್ಟು ಬಿಡೋಣ. ನಮ್ಮ ಓಟಕ್ಕೆ ಅಡ್ಡಿಪಡಿಸುವಂಥ ಎಲ್ಲ ಆ ಒಂದು ಭಾರಗಳು, ಎಲ್ಲ ಒಂದು ಪರಿಸ್ಥಿತಿಗಳು, ಎಲ್ಲ ಗತದ ಒಂದು ನೋವುಗಳನ್ನು ನಾವು ಆ ಪವಿತ್ರಾತ್ಮನ ಒಂದು ಸನ್ನಿಧಾನದಲ್ಲಿ ನಾವು ಬಿಟ್ಟು ಬಿಡೋಣ. ಬಹುಶಃ ಅದು ನಾವು ಚಿಕ್ಕ ಮಕ್ಕಳಾಗಿರುವಾಗ ಪಟ್ಟಂಥ ನೋವುಗಳಾಗಿರ್ಬೋದು, ನಮ್ಮ ಮನೆಯ ಪರಿಸ್ಥಿತಿಯ ಒಂದು ನೋವುಗಳಾಗಿರ್ಬೋದು,
ಅದು ಯಾವುದೇ ಥರದ ಒಂದು ಭಾರವಾಗಿರಲಿ, ನಮ್ಮ ಒಂದು ನಂಬಿಕೆಯ ಓಟಕ್ಕೆ ಅಡ್ಡಿಪಡಿಸುವಂಥ, ಧಕ್ಕೆ ತರುವಂಥ ಯಾವುದೇ ವಿರೋಧವಾದಂಥ ಸಂಗತಿಗಳು ಇವತ್ತು ನಾವು ಬಿಟ್ಟು ಬಿಡಲಿಕ್ಕೆ ಸಿದ್ಧರಾಗಿರೋಣ. ಅದು ಸೈತಾನ ಹಿಡ್ಕೊಳ್ಳುವುದಿಲ್ಲ, ಸೈತಾನ ನಮ್ಮಲ್ಲಿ ತರುವುದಿಲ್ಲ. ನಾವು ಬಿಡಬೇಕಾಗಿದೆ. ನನ್ನ ಜೀವಿತದಲ್ಲಿ ನಾನು ಬಿಡಬೇಕು, ನಿಮ್ಮ ಜೀವಿತಗಳಲ್ಲಿ ನೀವು ಬಿಡಬೇಕು. ಆಗ ನಂಬಿಕೆಯ ಶ್ರೇಷ್ಠ ಒಂದು ಹೋರಾಟವನ್ನು ನೀವು ಹೋರಾಡಲಿಕ್ಕೆ ಸಿದ್ಧರಾಗಿರುತ್ತೀರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಸ್ತೋತ್ರ ದೇವ, ಸ್ತೋತ್ರ ದೇವ. ಎಲ್ಲವನ್ನ ಕರ್ತನಿಗೆ ಒಪ್ಪಿಸೋಣ ಪ್ರಿಯರೇ. ಹಾಲೆಲೂಯ. ಓ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ವಂದನೆ ಸಯ, ವಂದನೆ ಸಯ, ವಂದನೆ ಸಯ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಸ್ತೋತ್ರ ದೇವ, ಸ್ತೋತ್ರ ದೇವ. ಶಕಲ ಬಸೆ ಕೆರೆ ಕೆರೆ ಕೆರೆ. ಓ ರಕಲ ಬಲ ಶಂದುಲೊಂದುಲೊಂದುಲು. ನಂಬಿಕೆಯಿಂದ ಅವರು ರಾಜ್ಯಗಳನ್ನು ಸ್ವಾಧೀನಪಡಿಸಿಕೊಂಡರು. ನಂಬಿಕೆಯಿಂದ ಬಲಿಹೀನರು ಅವರು ಬಲಿಷ್ಠರಾದರು. ನಂಬಿಕೆಯಿಂದ ಯುದ್ಧದಲ್ಲಿ ಆ ದಂಡುಗಳನ್ನು ಅವರು ಓಡಿಸಿದರು. ಓ ಹಾಲೆಲೂಯ. ಸ್ತ್ರೀಯರು ತಮ್ಮ ಸತ್ತ ಒಂದು ಪರಿಸ್ಥಿತಿಯನ್ನು ಅವರು ಹಿಂತಿರುಗಿ ಜೀವಕ್ಕೆ ನಂಬಿಕೆಯಿಂದಲೇ ಪಡಕೊಂಡರು. ಹಾಲೆಲೂಯ. ನಂಬಿಕೆ ಒಳ್ಳೆಯ ವರದಿಯನ್ನು ನಾವು ಹೊಂದಿಕೊಂಡಂಥ ಜನರಾಗಿ, ಹಾಲೆಲೂಯ, ದೇವರಿಗೆ ಕೀರ್ತಿ ತರುವಂಥ ಒಂದು ನಂಬಿಕೆಯ ಜೀವಿತ. ಓ ಹಾಲೆಲೂಯ, ಹಾಲೆಲೂಯ. ಝೋಕೋರೋ ಬೊಝೊಂದೊಲೊಂದು ರೇ ಕೆರೆ ಬೇರೆ 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 ಶಾಂದೊಲೊಂದಲು. ಹಾಲೆಲೂಯ, ಹಾಲೆಲೂಯ. ಕೈಗಳನ್ನ ಮೇಲೆ ಕೆತ್ತಿರಿ, ಪವಿತ್ರಾತ್ಮನಿಗೆ ಒಳಗಾಗಿರಿ. ಎಲ್ಲ ನಮ್ಮ ಹೃದಯಗಳನ್ನ ಆತನಿಗೆ ಒಪ್ಪಿಸೋಣ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ಇದ್ದ ಸ್ಥಳದಲ್ಲಿಯೇ ಕೈಗಳನ್ನ ಮೇಲೆ ಕೆತ್ತ ನಮ್ಮ ಹೃದಯಗಳನ್ನು ಆ ದೇವರು ಪವಿತ್ರಾತ್ಮನು ಆತನು ಕೆಲಸ ಮಾಡುತ್ತಾ ನಮ್ಮ ಹೃದಯದಲ್ಲಿ ಇರುವಂಥ ಯಾವುದೇ ಒಂದು ಸಂಗತಿಗಳು, ಯಾವುದೇ ಒಂದು ಭಾರಗಳು, ಯಾವುದೇ ಒಂದು ಪಾಪಗಳು, ವಿರೋಧ ಸಂಗತಿಗಳು ನಮ್ಮ ಜೀವಿತದಲ್ಲಿ ಗತದಲ್ಲಿ ಆದಂಥ ಸಂಗತಿಗಳಾಗಿರ್ಬೋದು, ಅವೆಲ್ಲವುಗಳು ನಾವು ತಿರಸ್ಕರಿಸೋಣ ಯೇಸುವಿನ ನಾಮದಲ್ಲಿ. ಹಾಲೆಲೂಯ. ಯೇಸುವಿನ ನಾಮದಲ್ಲಿ ನೀನು ತಿರಸ್ಕರಿಸಬೇಕಾಗಿದೆ, ನಾನು ತಿರಸ್ಕರಿಸಬೇಕಾಗಿದೆ. ಯೇಸು ನಾಮದಲ್ಲಿ ನಮ್ಮ ನಂಬಿಕೆ ನಮಗಾಗಿ ಇಟ್ಟಂಥ ಒಂದು ಓಟವನ್ನು ನಾವು ಆ ಯೇಸುವನ್ನೇ ನಮ್ಮ ವಿಶ್ವಾಸದ ಪ್ರಾರಂಭಿಕನು ಮತ್ತು ಮುಕ್ತಾಯ ಮಾಡುವವನಾದಂಥ ಯೇಸುವನ್ನೇ ನೋಡುತ್ತಾ ನಾವು ಓಡುವವರಾಗಿ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ನಾವು ಆಯ್ಕೆ ಮಾಡೋಣ ಪ್ರಿಯರೇ. ಹಾಲೆಲೂಯ. ನಂಬಿಕೆ ಒಳ್ಳೆ ಹೋರಾಟ ಮಾಡುತ್ತೇನೆ, ನಂಬಿಕೆ ನಾನು ಹಿಡಿದಿಟ್ಕೊಳ್ಳುತ್ತೇನೆ. ಹಾಲೆಲೂಯ. ಓ ನಿಮ್ಮ ಒಂದು ವಿಶ್ವಾಸಕ್ಕೆ, ನಂಬಿಕೆಗೆ, ಸಭೆಗೆ ಬರುವುದಕ್ಕೆ ಮತ್ತು ನಿಮ್ಮ ಕ್ರೈಸ್ತ ಜೀವಿತಕ್ಕೆ, ಭಕ್ತಿಗೆ ಅನೇಕ ವಿರೋಧಗಳು ಇರಬಹುದು. ಅವುಗಳನ್ನ ನಾವು ಮನಸ್ಸಿಗೆ ಹತ್ತಿಕೊಳ್ಳದಂತೆ, ಆ ಪಾಪಕ್ಕೆ ನಾವು ಒಳಗಾಗದಂತೆ ಅವುಗಳನ್ನ ನಾವು ಬಿಟ್ಟು ಆ ನಂಬಿಕೆ ಹೋರಾಟವನ್ನು ನಾವು ಹೋರಾಡೋಣ. ಹಾಲೆಲೂಯ, ಹಾಲೆಲೂಯ. ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲ ಬೇನೆ, ಎಲ್ಲ ತೊಂದರೆ, ಎಲ್ಲ ಒತ್ತಡ, ಎಲ್ಲ ಆ ಒಂದು ಕೋಟೆ ಕೊತ್ತಲಗಳು, ಆಲೋಚನೆಗಳಲ್ಲಿ ದೇವರ ಒಂದು ಯೇಸುವಿನ ಆಲೋಚನೆಗಿಂತ ಹೆಚ್ಚಾಗಿ ಯೋಚಿಸುವಂಥ ಕೋಟೆ ಕೊತ್ತಲಗಳನ್ನು ನಜರೇತಿನ ಯೇಸು ನಾಮದಲ್ಲಿ ನಾನು ಮುರಿಯುತ್ತೇನೆ. ಎಲ್ಲ ಮಿತಿಗಳನ್ನು ಮುರಿಯುತ್ತೇನೆ, ಎಲ್ಲ ಅನಾರೋಗ್ಯವನ್ನು ನಾನು ಮುರಿಯುತ್ತೇನೆ. ನಂಬುವವನಿಂದ ಎಲ್ಲವೂ ಸಾಧ್ಯ. ನಾನು ಈಗ ನಂಬುತ್ತೇನೆ, ನಾನು ಈಗ ಹೊಂದಿಕೊಳ್ಳುತ್ತೇನೆ. ಆರೋಗ್ಯ, ಆನಂದ, ಓ ಹಾಲೆಲೂಯ, ಅಭಿವೃದ್ಧಿ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ಓ ಯೇಸುವಿನ ನಾಮದಲ್ಲಿ ನಾನು ಸ್ವೀಕರಿಸುತ್ತೇನೆ, ನಾನು ಸ್ವೀಕರಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಯಾವ ಒಂದು ಬಂಚತನಕ್ಕೆ, ಯಾವ ಒಂದು ಫಲ ಬೀರದೇ ಇರುವಂಥ ಒಂದು ಪರಿಸ್ಥಿತಿಗೆ ನನ್ನ ಮೇಲೆ ಅವಕಾಶವೇ ಇಲ್ಲ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ನಂಬಿಕೆಯಿಂದ ಸ್ವಾಮಿ ಆರೋಗ್ಯ ಬಿಡುಗಡೆ ಮಾಡುತ್ತೇವೆ, ನಂಬಿಕೆಯಿಂದ ಸ್ವಾಮಿ ಅಭಿವೃದ್ಧಿ ಬಿಡುಗಡೆ ಮಾಡುತ್ತೇವೆ, ನಂಬಿಕೆಯಿಂದ ಸ್ವಾಮಿ ಕರ್ತನೆ ಎಲ್ಲ ಪರಿಸ್ಥಿತಿಗಳ ಮೇಲೆ ಸ್ವಾಮಿ ನಿನ್ನ ಬೆಳಕು, ನಿನ್ನ ಬಿಡುಗಡೆ ನಾವು ಘೋಷಿಸ್ತೇವೆ ಯೇಸುವಿನ ನಾಮದಲ್ಲಿ. ಸೈತಾನನಿಗೆ ಯಾವ ಅವಕಾಶವಿಲ್ಲ ನನ್ನಲ್ಲಿ. ಅವನು ತರುವಂಥ ಯಾವುದೇ ವಿರೋಧಗಳಾಗಲಿ, ನೋವುಗಳಾಗಲಿ ನನ್ನ ಓಟವನ್ನು ಅವನು ಧಕ್ಕೆ ತರಲಿಕ್ಕೆ ಸಾಧ್ಯವೇ ಇಲ್ಲ. ಯೇಸು ನಾಮದಲ್ಲಿ ನಂಬಿಕೆಯಿಂದ ನಾನು ನಿರಾಕರಿಸ್ತೇನೆ ಯೇಸು ನಾಮದಲ್ಲಿ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ದೇವರು, ಯೇಸುವೇ ದೇವರು. ನನ್ನ ಮೇಲೆ, ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ವ್ಯಾಪಾರದ ಮೇಲೆ ಯಾವುದು ನಮಗೆ ಅದು ಹಾನಿ ಉಂಟು ಮಾಡಲಾರದು. ನನ್ನ ವಿರುದ್ಧವಾಗಿ ಯಾವ ಆಯುಧವೂ ಫಲಿಸುವುದಿಲ್ಲ. ಯೇಸು ನಾಮದಲ್ಲಿ ಎಲ್ಲ ಆಯುಧಗಳನ್ನು, ಎಲ್ಲ ವಿರೋಧವನ್ನು, ಎಲ್ಲ ಒಂದು ಭಾರವನ್ನು ನಾನು ತಿರಸ್ಕರಿಸ್ತೇನೆ ಯೇಸು ನಾಮದಲ್ಲಿ. ಕರ್ತನೆ, ನಂಬಿಕೆಯಿಂದ ಸ್ವಾಮಿ ಅಸಾಧಾರಣ ಸಂಗತಿಗಳನ್ನು ಸಾಧಾರಣವಾಗಿ ನಾವು ಹೊಂದಿಕೊಳ್ಳುತ್ತೇವೆ, ಪ್ರತಿದಿನ ಹೊಂದಿಕೊಳ್ಳುತ್ತೇವೆ. ನಮ್ಮ ಕುಟುಂಬ, ಉದ್ಯೋಗ, ವ್ಯಾಪಾರಗಳಲ್ಲಿ ಹೊಂದಿಕೊಳ್ಳುತ್ತೇವೆ ಯೇಸು ನಾಮದಲ್ಲಿ. ಸೂಪರ್ ನ್ಯಾಚುರಲ್ ವಿಲ್ ಬಿ ನ್ಯಾಚುರಲ್. ನಮ್ಮ ಸಭೆಯಲ್ಲಿ, ನಮ್ಮ ಒಂದು ಕುಟುಂಬಗಳಲ್ಲಿ, ನಮ್ಮ ಒಂದು ಕರ್ತನ ಜೀವಿತಗಳಲ್ಲಿ ಅಸಾಧಾರಣ ಸಂಗತಿಗಳು ಸಾಧಾರಣವಾಗಿರುತ್ತದೆ. ಅಸಾಧಾರಣ ಸಂಗತಿಗಳು, ಅದ್ಭುತಗಳು, ಬಿಡುಗಡೆಗಳು ಸಾಧಾರಣವಾಗಿರುತ್ತದೆ, ಸ್ವಾಭಾವಿಕವಾಗಿರುತ್ತದೆ ನನ್ನ ಜೀವಿತದಲ್ಲಿ, ನಮ್ಮ ಜೀವಿತಗಳಲ್ಲಿ. ಓ ಹಾಲೆಲೂಯಾ. ಸೂಪರ್ ನ್ಯಾಚುರಲ್ ವಿಲ್ ಬಿ ನ್ಯಾಚುರಲ್.
ಅಸಾಧಾರಣ ಕಾರ್ಯಗಳು ಸ್ವಾಭಾವಿಕವಾಗಿ ಪ್ರತಿದಿನ ಪ್ರತಿ ಹೆಜ್ಜೆಯಲ್ಲಿ ಅದ್ಭುತಗಳನ್ನು ನಾವು ಕಾಣುವಂಥ ಜನರಾಗಿ ಸಭೆಯಾಗಿ ಕರ್ತನೆ ಸ್ವಾಮಿ ನಮ್ಮ ಸಭೆಯನ್ನು ಉಪಯೋಗಿಸು ಕರ್ತನೆ. ಈ ರೀತಿಯಲ್ಲಿ ಸ್ವಾಮಿ ಕರ್ತನೆ ಆ ನಂಬಿಕೆಯಿಂದ ಮುನ್ನುಗ್ಗುವಂಥ ಸಭೆಯಾಗಿ, ನಂಬಿಕೆಯಿಂದ ಸ್ವಾಮಿ ಆ ಎಲ್ಲ ಒಂದು ಕರ್ತನೆ ಸೈತಾನ್ನು ಲೋಕವು ತರುವಂಥ ಯಾವುದೇ ಒಂದು ವಿರೋಧ ಕಾರ್ಯಗಳನ್ನು ಎದುರಿಸುವಂಥ ಒಂದು ಸ್ವಾಮಿ ಸಭೆಯಾಗಿ, ಕುಟುಂಬವಾಗಿ, ಒಂದು ಸೇನೆಯಾಗಿ ನೀನು ಉಪಯೋಗ ಮಾಡು ಕರ್ತನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಬಳ್ಳಾರಿ ನಿನಗೆ ಸ್ವಂತವಾಗುವಂತೆ ಕರ್ತನೆ ಸ್ವಾಮಿ. ಓ ಹಲ್ಲೆಲೂಯಾ. ಪ್ರತಿಯೊಂದು ಕುಟುಂಬವನ್ನು, ಪ್ರತಿಯೊಂದು ಸಭಿಕರನ್ನು ನೀನು ಉಪಯೋಗ ಮಾಡು ಕರ್ತನೆ ಯೇಸು ನಾಮದಲ್ಲಿ. ಎಲ್ಲ ವಿರೋಧವನ್ನು ಯೇಸು ನಾಮದಲ್ಲಿ ತಿರಸ್ಕರಿಸ್ತೇವೆ. ಎಲ್ಲ ಭಾರವನ್ನು ನಾವು ಬಿಟ್ಟು ಬಿಡುತ್ತೇವೆ ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿ ನೀನೇ ದೇವರು ಕರ್ತನೆಂದು ಘೋಷಿಸ್ತೇವೆ ಸ್ವಾಮಿ. ಅದ್ಭುತ ನನ್ನದು, ಆ ಬಿಡುಗಡೆ ನನ್ನದು ಕರ್ತನೆ ಸ್ವಾಮಿ. ಆ ಆಶ್ಚರ್ಯ ಕಾರ್ಯಗಳು ನಮ್ಮದು ಕರ್ತನೆ. ಸೂಚನೆ ಕಾರ್ಯಗಳು ಬಿಡುಗಡೆ ಘೋಷಿಸ್ತೇವೆ ಪ್ರತಿಯೊಬ್ಬರಲ್ಲಿ ಯೇಸುವಿನ ನಾಮದಲ್ಲಿ, ಪ್ರತಿಯೊಬ್ಬರ ಜೀವಿತಗಳಲ್ಲಿ ಯೇಸು ನಾಮದಲ್ಲಿ. ಆರೋಗ್ಯ, ಆರೋಗ್ಯ, ಆರೋಗ್ಯ. ಎಲ್ಲ ವಂಶ ಪರಂಪರೆಯಿಂದ ಇರುವಂಥ ಯಾವುದೇ ಅನಾರೋಗ್ಯಗಳು ನಜರೇತಿನ ಯೇಸು ನಾಮದಲ್ಲಿ, ಆ ಶಾಪಗಳು ನಜರೇತಿನ ಯೇಸು ನಾಮದಲ್ಲಿ ನೀಗಿದೆ, ತೊಲಗಿದೆ. ನಮ್ಮ ಜೀವಿತಗಳಿಂದ ಬಿಟ್ಟು ತೊಲಗಿದೆ ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ. ಆರೋಗ್ಯ ಅಭಿವೃದ್ಧಿ, ಆದಾಯ ಅಭಿವೃದ್ಧಿ, ಐಶ್ವರ್ಯ ಅಭಿವೃದ್ಧಿ, ಆನಂದ ಅಭಿವೃದ್ಧಿ ನಾನು ಘೋಷಿಸ್ತೇನೆ ಪ್ರತಿಯೊಬ್ಬರ ಮೇಲೆ. ಓ ದೈವಿಕ ಆರೋಗ್ಯದಲ್ಲಿ ಪ್ರತಿಯೊಬ್ಬರು ನಡೆಯಲಿ. ಓ ಹಾಲಲು ದೈವಿಕ ಆರೋಗ್ಯ, ನಿನ್ನ ದೈವ ಶಕ್ತಿಯು ಸ್ವಾಮಿ ನಮ್ಮಲ್ಲಿ ಕಾರ್ಯ ಮಾಡುವಾಗ ಆ ದೈವಿಕ ಆರೋಗ್ಯ ಪ್ರತಿಯೊಬ್ಬರ ಮೇಲೆ ನಾನು ನುಡಿತೇನೆ ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸು ಪುನರುತ್ಥಾನ ನಾಮದಲ್ಲಿ, ಮರಣವನ್ನು ಪಾಪವನ್ನು ಗೆದ್ದು ಬಂತ ಏಕೈಕ ನಾಮದಲ್ಲಿ ದೈವಿಕ ಆರೋಗ್ಯ ಯೇಸು ನಾಮದಲ್ಲಿ. ಸಮೃದ್ಧಿ ಆರೋಗ್ಯ ಜೀವಿತ, ಸಮೃದ್ಧಿಯ ಜೀವಿತ, ಸಮೃದ್ಧಿಯ ಆರೋಗ್ಯ ಯೇಸು ನಾಮದಲ್ಲಿ. ಘನಮಾನ ಮಹಿಮೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಅದ್ಭುತಗಳನ್ನು ಪಡೆದಿದ್ದೇವೆ, ಬಿಡುಗಡೆಗಳನ್ನು ಪಡೆದಿದ್ದೇವೆ ಯೇಸು ನಾಮದಲ್ಲಿ. ಆಮೆನ್, ಆಮೆನ್. నీదిలో సమాధానము నలిగి ఉన్న వారిని బలపరచును, చెరలో ఉన్న వారికి స్వాతంత్రము. యేసయ్యా 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 యేసయ్యా. నీ సన్నిధిలో, నీ సన్నిధిలో సంతోషము, నీ సన్నిధిలో సమాధానము, నలిగియున్న వారిని బలపరచును, చెరలో ఉన్న వారికి స్వాతంత్రము. యేసయ్యా 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 యేసయ్యా. నీలోనే నీలోనే నేనుంటాను, నీలోనే జీవిస్తాను, విడువను ఎడబాయను, మరువక ప్రేమిస్తాను. నీలోనే నేనుంటాను, నీలోనే జీవిస్తాను, విడువను ఎడబాయను, మరువక ప్రేమిస్తాను. ఓ ఓ ఓ యేసయ్యా 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 యేసయ్యా
యేసయ్యా యేసయ్యా